Dear friends, welcome to InQUEST. In this class, let's discuss about 13 December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PIB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given InQUEST challenge. Those who participate here and give correct answers, we're going to acknowledge their names in the next presentation. All these activities are useful for your UPSC, KPSC, Group C, PSI, and all other competitive exams. With this, let's get into the index of today's discussion. First article is about Ek Bharat Shresth Bharat. So ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವ ಸ್ಟೇಟ್ಸ್ ನ ಪೇರ್ ಮಾಡಲಾಗಿದೆ ಮತ್ತೆ ಅದರ ಉದ್ದೇಶವೇನು, ಕರ್ನಾಟಕವನ್ನ ಯಾವ ರಾಜ್ಯದೊಂದಿಗೆ ಜೋಡಿ ಮಾಡಲಾಗಿದೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. Article number 2, men in India take 82% of labor income according to World Inequality Report 2022. So World Inequality Report 2022 ನ ಪ್ರಕಾರ ಭಾರತ ದೇಶದ ಈ ಲೇಬರ್ ಇನ್ಕಮ್ ಏನಿದೆ ಇದರ 82% ಹಣವನ್ನು ಅಥವಾ ಮೊತ್ತವನ್ನು ಪುರುಷರೇ ಗಳಿಸುತ್ತಿದ್ದಾರೆ. ಹಾಗಿದ್ರೆ 18% ಮಾತ್ರ ವಿಮೆನ್ ಶೇರ್ ಆಗಿರುತ್ತೆ. So this article is very important in case of any answer writing related to gender equality. Article number 3, successful test carried out for Pinaka extended range system. So ಈ ಒಂದು Pinaka extended range system ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇದರ ಜೊತೆ ಇನ್ನೂ 2 ಸಿಸ್ಟಮ್ ಸಕ್ಸಸ್ಫುಲಿ ಟೆಸ್ಟ್ ಆಗಿರುತ್ತೆ, ಅವುಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯೋಣ. Article number 4, a national helpline against atrocities on SC/STs to be launched. ಈ SC/STs ವಿರುದ್ಧ ಏನಾದ್ರೂ ಅಟ್ರಾಸಿಟೀಸ್ ನಡೆದಾಗ ಆ ಕಂಪ್ಲೇಂಟ್ ಲಾಡ್ಜಿಂಗ್ ಸಿಸ್ಟಮ್ ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ರಾಷ್ಟ್ರ ಮಟ್ಟದ ಒಂದು ಸಹಾಯವಾಣಿಯನ್ನ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಆ ಒಂದು ಸಹಾಯವಾಣಿ ಸಂಖ್ಯೆ ಕುರಿತಂತೆ ಮತ್ತೆ ಈ SC/STs ಅಟ್ರಾಸಿಟೀಸ್ ಆಕ್ಟ್ ಏನಿದೆ ಅದ್ರ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. Article number 5, successful flight test of indigenous standoff anti-tank missile. ಸೊ ಈ ಭಾರತದಲ್ಲೇ ಅಭಿವೃದ್ಧಿ ಪಡಿಸಲಾಗಿರ್ತಕ್ಕಂಥ ಈ ಸ್ಟ್ಯಾಂಡ್ ಆಫ್ ಆಂಟಿ ಟ್ಯಾಂಕ್ ಮಿಸೈಲ್ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಳ್ಳೋಣ. Article number 6, MSP is key to diversify crops farmers. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ, ಸೊ ಇದರಲ್ಲಿ ರೈತರ ಒಂದು ಡಿಮಾಂಡ್ ಏನಂದ್ರೆ ಇದನ್ನ ಈಗ ಕೆಲವು ಕ್ರಾಪ್ಸ್ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಟು ಓನ್ಲಿ ಸೆಲೆಕ್ಟೆಡ್ ಫ್ಯೂ ಕ್ರಾಪ್ಸ್, ಇದನ್ನ ಯೂನಿವರ್ಸಲ್ ಮಾಡಿ ಎಲ್ಲಾ ಕ್ರಾಪ್ಸ್ಗೂ ಅನೌನ್ಸ್ ಮಾಡಿದ್ರೆ ಡೈವರ್ಸಿಫೈ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಬೆಳೆಗಳ ವೈವಿಧ್ಯತೆಗೆ ನಾವು ಎನ್ಶೋರ್ ಮಾಡಬಹುದು ಅಂತ ಫಾರ್ಮರ್ಸ್ ವ್ಯೂ ಪಾಯಿಂಟ್ ಅಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಆರ್ಟಿಕಲ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ರೈಟಿಂಗ್ ಎನಿ ಆನ್ಸರ್ಸ್ ರಿಲೇಟೆಡ್ ಟು ಫಾರ್ಮರ್ಸ್ ಇಶ್ಯೂಸ್. So article number 7, webinar on Jyotirlingam temples of Maharashtra. So ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗಂ ಟೆಂಪಲ್ ನ ಕುರಿತಂತೆ ವೆಬಿನಾರ್ಸ್ ಗಳು ನಡೆಯಲಿವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗಂ ಟೆಂಪಲ್ಸ್ ಯಾವ್ದಾವ್ದು ಮತ್ತೆ ಭಾರತದಲ್ಲಿ ಎಲ್ಲೆಲ್ಲಿ ಜ್ಯೋತಿರ್ಲಿಂಗಂ ಟೆಂಪಲ್ಸ್ ಇದ್ದಾವೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಆರ್ಟ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ. So before getting into the article, so these are the key answers of InQuest challenge number 28, and we appreciate Akshay, Harish, Kallesh and Veerashaiva for giving correct answers. Thank you very much. So with this, let's get into the first article, Ek Bharat Shresth Bharat. So ee ಒಂದು Ek Bharat Shresth Bharat ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರೀಫ್ ಆಗಿ ಹೇಳ್ಬೇಕಾದ್ರೆ, ಸೊ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯ ಅಥವಾ ಒಂದು ರಾಜ್ಯ ಮತ್ತೆ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶವನ್ನ ಒಂದು ಪೇರ್ ಮಾಡ್ತಾರೆ. ಸೊ ಪೇರ್ ಮಾಡಿ ಅಲ್ಲೇನಾಗುತ್ತೆ ಅಂದ್ರೆ ಎಕ್ಸ್ಚೇಂಜಸ್ ಆಗುತ್ತಂತ. ಒಂದು ರಾಜ್ಯದ ಆ ರಾಜ್ಯದ ವಿಶೇಷ ಕಲ್ಚರ್ಸ್ ಇರ್ಬೋದು, ಅವರ ಫೆಸ್ಟಿವಲ್ಸ್ ಇರ್ಬೋದು, ಮತ್ತೆ ಅವರ ಆಹಾರ ಪದ್ಧತಿ ಇರ್ಬೋದು, ಇದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಿನಿಮಯ ಮಾಡ್ಕೊಳ್ಳಾಗುತ್ತೆ. ಸೊ ಈ ಒಂದು ಸಿಸ್ಟಮ್ ನ ನಾವೇನಂತ ಕರಿತೀವಿ ಅಂದ್ರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದರ ಸಲುವಾಗಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಕ್ಸಿಬಿಷನ್ ಹೈದರಾಬಾದ್ ನಲ್ಲಿ ಲಾಂಚ್ ಆಗಲಿದೆ. ಸೊ ಇದನ್ನ ಪ್ರೆಸಿಡೆಂಟ್ ಇನಾಗ್ರೇಟ್ ಮಾಡಲಿದ್ದಾರೆ. ಸೊ ಈ ಒಂದು ಇನಾಗ್ಯುರಲ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಕ್ಸಿಬಿಷನ್ ಅಲ್ಲಿ ಯಾವ 2 ಸ್ಟೇಟ್ಸ್ ಇರುತ್ತೆ ಅಂತ ನೋಡೋದಾದ್ರೆ, ದಿಸ್ ಎಕ್ಸಿಬಿಷನ್ ವುಡ್ ಹೈಲೈಟ್ ದಿ ವೇರಿಯಸ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಆಫ್ ದಿ ಪೇರ್ಡ್ ಸ್ಟೇಟ್ಸ್ ಆಫ್ ಹರಿಯಾಣ ಅಂಡ್ ತೆಲಂಗಾಣ. ಸೊ ಈ ಒಂದು ಹರಿಯಾಣ ಮತ್ತು ತೆಲಂಗಾಣವನ್ನ ಒಂದು ಪೇರ್ ಮಾಡಿರ್ತಾರೆ. ಸೊ ಈ ಒಂದು ಪೇರ್ ನ ಪ್ರಮುಖ ಒಂದು ಆಬ್ಜೆಕ್ಟಿವ್ ಏನಂದ್ರೆ ಆರ್ಟ್ ಫಾರ್ಮ್ಸ್ ಅಂದ್ರೆ ಕಲೆಗೆ ಸಂಬಂಧಪಟ್ಟಂತ ವೈವಿಧ್ಯತೆಗಳು ಮತ್ತೆ ಕ್ಯೂಸಿನ್ಸ್ ಅಂದ್ರೆ ಆ ಒಂದು ರಾಜ್ಯಗಳ ವಿಶೇಷ ಆಹಾರ ಪದ್ಧತಿಗಳು, ಆ ರಾಜ್ಯದ ಫೆಸ್ಟಿವಲ್ಸ್ ಗಳು ಅಂದ್ರೆ ಹಬ್ಬಗಳು, ಮಾನ್ಯುಮೆಂಟ್ಸ್ ಅಂದ್ರೆ ಸ್ಮಾರಕಗಳು, ಮತ್ತೆ ಟೂರಿಸ್ಟ್ ಸ್ಪಾಟ್ಸ್ ಅಂದ್ರೆ ಪ್ರವಾಸೋದ್ಯಕ್ಕೆ ಸಂಬಂಧಪಟ್ಟ ಸ್ಥಳಗಳ ಬಗ್ಗೆ ವಿನಿಮಯ ನಡೆಯುತ್ತೆ. ಸೊ ಇದನ್ನ ನಾವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಕರಿತೀವಿ. So let us understand in detail what is Ek Bharat Shresth Bharat. So this is a unique initiative by the government to promote
ಸ್ಪಿರಿಟ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್. ಸೊ ನಮ್ಮ ದೇಶ ನಮ್ಗೆಲ್ಲ ತಿಳಿದಿರೋ ಹಾಗೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಕರಿತೀವಿ. ಸೊ ಈ ಡೈವರ್ಸಿಟಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನು ವಿಭಿನ್ನವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಅದನ್ನ ನಾವು ಸ್ಪಿರಿಟ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ಟು ಸ್ಟ್ರೆಂಥನ್ ದಿ ಫ್ಯಾಬ್ರಿಕ್ ಆಫ್ ಎಮೋಷನಲ್ ಬಾಂಡ್ಸ್ ಬಿಟ್ವೀನ್ ದಿ ಪೀಪಲ್ ಆಫ್ ಕಂಟ್ರಿ. ಸೊ ಈ ಒಂದು ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಭಾವನಾತ್ಮಕವಾಗಿ ಒಂದು ರಾಜ್ಯದ ಜನರು ಇನ್ನೊಂದು ರಾಜ್ಯದೊಂದಿಗೆ ಒಂದು ಭಾವನಾತ್ಮಕ ಒಂದು ಸಂಬಂಧಗಳನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಲಾಗಿದೆ. This program was launched by the Prime Minister on 31st October 2015 on the occasion of 140th birth anniversary of Sardar Vallabhbhai Patel. So Sardar Vallabhbhai Patel ravara 140ನೇ ಜನ್ಮ ಜಯಂತಿಯಂದು 31ನೇ ಅಕ್ಟೋಬರ್ 2015 ರಂದು ಪ್ರೈಮ್ ಮಿನಿಸ್ಟರ್ ಅವರು ಏಕ್ ಭಾರತ್ ಶ್ರೇಷ್ಠ ಭಾರತ್ ಪ್ರೋಗ್ರಾಮ್ ನ ಲಾಂಚ್ ಮಾಡಿರ್ತಾರೆ. ಸೊ ಈ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ನ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಅವ್ರೇನ್ ಮಾಡ್ತಾರಂದ್ರೆ ದ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಯುಟಿ ಪೇರಿಂಗ್ ಅಂತ ಹೇಳ್ತೀವಿ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ರಾಜ್ಯ ಮತ್ತು ರಾಜ್ಯಗಳನ್ನ ಒಂದು ಪೇರ್ ಆಗಿ ಮಾಡಿ ಅಲ್ಲಿ ಎಕ್ಸ್ಚೇಂಜ್ ಆಕ್ಟಿವಿಟೀಸ್ ನಡೆಯುತ್ತೆ. ಸೊ ಎವ್ರಿ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ ಇನ್ ದ ಕಂಟ್ರಿ ವುಡ್ ಬಿ ಪೇರ್ಡ್ ವಿತ್ ಅನದರ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಫಾರ್ ಅ ಟೈಮ್ ಪೀರಿಯಡ್. ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಗೆ, ಅಂದ್ರೆ ಇಟ್ ಇಸ್ ನಾಟ್ ಫಾರ್ ಎವರ್. ಈ ಪೇರ್ ಏನಿರುತ್ತೆ ಅದು ನಿರಂತರವಾಗಿ ಅದೇ ಪೇರ್ ಇರೋದಿಲ್ಲ. ಒಂದು ಕಾಲಘಟ್ಟಕ್ಕೆ ಏನ್ ಮಾಡ್ತಾರಂದ್ರೆ ಒಂದು ರಾಜ್ಯವನ್ನ ಇನ್ನೊಂದು ರಾಜ್ಯದೊಂದಿಗೆ ಅಥವಾ ಒಂದು ರಾಜ್ಯವನ್ನ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಜೋಡಿ ಮಾಡಲಾಗುತ್ತೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ during which they would carry out structured engagement. So ಆ ಸ್ಟೇಟ್ಸ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಆ ಟೈಮ್ ಪೀರಿಯಡ್ ಸಮಯದಲ್ಲಿ ಆ ಒಂದು ಸ್ಟ್ರಕ್ಚರ್ಡ್ ಎಂಗೇಜ್ಮೆಂಟ್ ಇರಬೇಕು. ಒಂದು ರಾಜ್ಯದೊಂದಿಗೆ ಇನ್ನೊಂದು ರಾಜ್ಯದೊಂದಿಗೆ ಒಂದು ಸ್ಟ್ರಕ್ಚರಲ್ ಎಂಗೇಜ್ಮೆಂಟ್ ಇರಬೇಕು ವಿತ್ ಒನ್ ಅನದರ್ ಇನ್ ದಿ ಸ್ಪಿಯರ್ ಆಫ್ ಲ್ಯಾಂಗ್ವೇಜ್, ಲಿಟರೇಚರ್, ಕ್ಯೂಸಿನ್, ಫೆಸ್ಟಿವಲ್, ಕಲ್ಚರಲ್ ಇವೆಂಟ್ಸ್ ಮತ್ತೆ ಟೂರಿಸಂ. ಅಂದ್ರೆ ಆ ರಾಜ್ಯದ ಭಾಷೆಯಿಂದ ಶುರುವಾಗಿ ಆ ರಾಜ್ಯಗಳಲ್ಲಿರ್ತಕ್ಕಂಥ ಪ್ರವಾಸೋದ್ಯಮದವರೆಗೂ ಒಂದು ಎಂಗೇಜ್ಮೆಂಟ್ ಇರುತ್ತೆ. ಸೊ ಈ ಆಕ್ಟಿವಿಟಿನ ನಾವು EBSP ಅಂತ ಕರಿತೀವಿ. ಸೊ ಇಲ್ಲಿ ನಾವು ನೋಡ್ಬೋದು ಯಾವ್ಯಾವ ಸ್ಟೇಟ್ ನ ಇನ್ನೊಂದು ಯಾವ ಸ್ಟೇಟ್ ಜೊತೆ ಅವರು ಕಂಬೈನ್ ಮಾಡಿದಾರೆ ಅಂದ್ರೆ ದಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಗೇಜ್ಮೆಂಟ್ ಮ್ಯಾಟ್ರಿಕ್ಸ್ ಬಿಟ್ವೀನ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಇಸ್ ಆಸ್ ಬಿಲೋ. ಸೊ ಇಲ್ಲಿ ನೋಡಿ ಗುಜರಾತ್ ನ ಮತ್ತೆ ಛತ್ತೀಸ್ಗಢ ನ ಒಂದು ಪೇರ್ ಮಾಡಿರ್ತಾರೆ. ಸೊ ನೀವಿಲ್ಲಿ ಗುಜರಾತ್ ನ ನೋಡ್ಬೋದು ರೆಡ್ ಕಲರ್. ಸೊ ಇಲ್ಲಿ ನೀವು ಛತ್ತೀಸ್ಗಢ ನ ನೋಡ್ಬೋದು. ಸೊ ಯಾವ ಸ್ಟೇಟ್ ನ ಪೇರ್ ಮಾಡಿದ್ದಾರೆ ಅವೆರಡು ಸ್ಟೇಟ್ ನ ಒಂದೇ ಕಲರ್ ಅಲ್ಲಿ ಮ್ಯಾಪ್ ಅಲ್ಲಿ ಇಂಡಿಕೇಟ್ ಮಾಡಿರ್ತೀವಿ. ಸೊ ತಮಿಳುನಾಡು, ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್. ಸೊ ಇಲ್ಲಿ 3 ಪ್ರದೇಶಗಳು ಬರುತ್ತೆ. ಸೊ ಪೇರ್ ಆಫ್ 3 ಇದಾಗಿರುತ್ತೆ. ಅದಾದ್ಮೇಲೆ ವಿ ಹ್ಯಾವ್ ಮಧ್ಯಪ್ರದೇಶ್, ಮಣಿಪುರ್ ಅಂಡ್ ನಾಗಾಲ್ಯಾಂಡ್. ಸೊ ಇದು ಕೂಡ 3 ಪೇರ್ ಆಗಿರುತ್ತೆ. ಹಿಮಾಚಲ್ ಪ್ರದೇಶನ ಕೇರಳ ಜೊತೆ ಪೇರ್ ಮಾಡಿರ್ತಾರೆ. ಮಹಾರಾಷ್ಟ್ರ ಇಸ್ ವಿತ್ ಒಡಿಶಾ. ಉತ್ತರ ಪ್ರದೇಶ್, ಮೇಘಾಲಯ, ಅರುಣಾಚಲ್ ಪ್ರದೇಶ್. ಸೊ ದಿಸ್ ಇಸ್ ಆಲ್ಸೋ ಗ್ರೂಪ್ ಆಫ್ 3. ದೆನ್ ಪಂಜಾಬ್ ಅಂಡ್ ಆಂಧ್ರ ಪ್ರದೇಶ್ ಗ್ರೂಪ್ ಆಗಿರುತ್ತೆ. ಗೋವಾ ಅಂಡ್ ಜಾರ್ಖಂಡ್, ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್. ಸೊ ಕರ್ನಾಟಕವನ್ನ ಉತ್ತರಾಖಂಡ್ ಜೊತೆ ಪೇರ್ ಮಾಡಿರ್ತಾರೆ. ಸೊ ಹಿಯರ್ ಯು ಕ್ಯಾನ್ ಸಿ ಕರ್ನಾಟಕ, ಹಿಯರ್ ಯು ಕ್ಯಾನ್ ಸಿ ಉತ್ತರಾಖಂಡ್. ಅದಾದ್ಮೇಲೆ ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಎಕ್ಸಿಬಿಷನ್ ಹೈದರಾಬಾದ್ ಅಲ್ಲಿ ಏನ್ ನಡೀತಾ ಇದೆ. ಸೊ ಇಟ್ ಇಸ್ ದಿ ಪೇರ್ ಆಫ್ ಹರಿಯಾಣ ಮತ್ತೆ ತೆಲಂಗಾಣ ಆಗಿರುತ್ತೆ. ಅದಾದ್ಮೇಲೆ ರಾಜಸ್ಥಾನ್, ಅಸ್ಸಾಂ, ಡೆಲ್ಲಿ, ಸಿಕ್ಕಿಂ, ಬಿಹಾರ್, ತ್ರಿಪುರಾ ಅಂಡ್ ಮಿಜೋರಾಂ ಅಂಡ್ ಚಂಡೀಗಢ್, ಪುದುಚೇರಿ, ದಾದ್ರಾ ಅಂಡ್ ನಗರ್ ಹವೇಲಿ, ದಮನ್ ಅಂಡ್ ದಿಯು. ಸೊ ಇಷ್ಟು ನಾವು ಒಂದೊಂದು ಪೇರ್ ಆಗಿ ಮಾಡಿರ್ತಾರೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಒಂದು ನೋಡಲ್ ಏಜೆನ್ಸಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂದ್ರೆ ಶಿಕ್ಷಣ ಸಚಿವಾಲಯ has been designated as the nodal ministry for coordination of the program. So ಈ ಒಂದು ಪ್ರೋಗ್ರಾಮ್ ನ ಕೋಆರ್ಡ್ ಮಾಡ್ಲಿಕ್ಕೆ ಸೊ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೆ ರೆಸ್ಪಾನ್ಸಿಬಿಲಿಟೀಸ್ ನ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಏನೇ ಆಕ್ಟಿವಿಟೀಸ್ ನಡೆದ್ರು ಅದನ್ನ ಒಂದು ವೆಬ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸೊ ವೆಬ್ ಪೋರ್ಟಲ್ ಆಫ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ವೆಬ್ ಪೋರ್ಟಲ್ ಅಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಏಕ್ ಭಾರತ್ ಶ್ರೇಷ್ಠ ಭಾರತ್. So this article is very important in case you get any article related to integrity of India. So unity in diversity ಬಗ್ಗೆ ಬರೀಲಿಕ್ಕೆ. So this article is very much useful. So with this, let's get into the second article. Men in India take 82% of the labor income, says report. So men in India capture 82% of the labor income while women earn only 18%. So 82% labor income ಪುರುಷರು ಅರ್ನ್ ಮಾಡ್ತಾ ಇದ್ದಾರೆ, ಬರೀ 18% ಮಾತ್ರ ಮಹಿಳೆಯರು ಅರ್ನ್ ಮಾಡ್ತಾ ಇದ್ದಾರೆ. ಸೊ ಈ ವರದಿ ಯಾರು ಕೊಟ್ಟಿದ್ದಾರೆ ಅಂದ್ರೆ ಅಕಾರ್ಡಿಂಗ್ ಟು ದಿ ಫಸ್ಟ್ ಎವರ್ ಎಸ್ಟಿಮೇಟ್. ಸೊ ಈ ತರ ಎಸ್ಟಿಮೇಟ್ ಮಾಡ್ತಾ ಇರೋದು ಇದೇ ಮೊದಲ ಬಾರಿಗೆ of the gender inequality in global earnings presented in the
ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2020. ಸೊ ವರ್ಲ್ಡ್ ಇನ್ಇಕ್ವಾಲಿಟಿ ವರದಿ 2022ರ ಪ್ರಕಾರ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೊರಬಿದ್ದಿರುತ್ತೆ. ಇನ್ ಅ ಕಂಟ್ರಿ ವಿತ್ ಪರ್ಫೆಕ್ಟ್ ಈಕ್ವಾಲಿಟಿ ಬಿಟ್ವೀನ್ ವಿಮೆನ್ ಅಂಡ್ ಮೇನ್, ದ ಫೀಮೇಲ್ ಲೇಬರ್ ಇನ್ಕಮ್ ಶೇರ್ ವುಡ್ ಬಿ 50%. ಅಂದ್ರೆ ಯಾವ ರಾಷ್ಟ್ರದಲ್ಲಿ ಮೆನ್ ಮತ್ತೆ ವಿಮೆನ್ಗೆ ನಾವು ಜೆಂಡರ್ ಈಕ್ವಾಲಿಟಿ ಇದೆ ಅಂತ ಪ್ರೂವ್ ಮಾಡಕ್ ಕೊಟ್ಟಿದ್ವೋ, ಸೊ ಅದು ಈ ಸಂಖ್ಯೆಯಲ್ಲಿ ರಿಫ್ಲೆಕ್ಟ್ ಆಗ್ಬೇಕಂದ್ರೆ 50% ಇನ್ಕಮ್ ಶೇರ್ ಕೂಡ ಇರಬೇಕು ಅಂತ ಈ ವರದಿಯಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಬಟ್ ದ ರಿಪೋರ್ಟ್ ಫೈಂಡ್ಸ್ ದಟ್ ಇಟ್ ಈಸ್ ಬಿಲೋ 50% ಅರೌಂಡ್ ದಿ ವರ್ಲ್ಡ್. ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ದೇಶಗಳನ್ನ ತೆಗೆದುಕೊಂಡರೂ ಈ ಒಂದು ಈ ಪರ್ಸೆಂಟೇಜ್ ಏನಿದೆ ಅದು 15% ಗಿಂತನೇ ಕಡಿಮೆ ಇದೆ. ಸೊ ವಿತ್ ಸಿಗ್ನಿಫಿಕೆಂಟ್ ವೇರಿಯೇಷನ್ಸ್ ಅಕ್ರಾಸ್ ಕಂಟ್ರೀಸ್ ರೇಂಜಿಂಗ್ ಫ್ರಮ್ ಬಿಲೋ 10% ಟು 45%. ಅಂದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಈ ಒಂದು ವ್ಯಾಲ್ಯೂ ಏನಿದೆ ಇದು 10% ಗಿಂತ ಕಡಿಮೆ ಇದೆ, ಮ್ಯಾಕ್ಸಿಮಮ್ 45% ವರೆಗೂ ನಾವು ಮಾತ್ರ ನೋಡ್ಬೋದು. ಸೊ ದಿಸ್ ಆರ್ಟಿಕಲ್, ಆಸ್ ಐ ಟೋಲ್ಡ್ ಯು ಬಿಫೋರ್, ವೆರಿ ಇಂಪಾರ್ಟೆಂಟ್ ಟು ರೈಟ್ ಅಬೌಟ್ ವಿಮೆನ್ ಈಕ್ವಾಲಿಟಿ ಮತ್ತೆ ಪೇಟ್ರಿಯಾರ್ಕಿ. ಸೊ ಈ ತರ ಆರ್ಟಿಕಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಸೊ ಈ ತರದ ಸ್ಟ್ಯಾಟಿಸ್ಟಿಕ್ಸ್ ಬಹಳ ಹ್ಯಾಂಡಿ ಆಗಿರುತ್ತೆ. ದ ರಿಪೋರ್ಟ್ ಕವರ್ಡ್ 180 ಕಂಟ್ರೀಸ್. ಸೊ ಈ ಒಂದು ವರದಿಯನ್ನ 180 ರಾಷ್ಟ್ರಗಳಲ್ಲಿ ಅಧ್ಯಯನ ಮಾಡೋದ್ರ ಮುಖಾಂತರ ಮಾಡಿದ್ದಾರೆ. ಯಾವ ವರ್ಷಗಳ ನಡುವೆ ಅಂದ್ರೆ 1991 ಇಂದ 2019ರವರೆಗೂ ಸ್ಟ್ಯಾಟಿಸ್ಟಿಕ್ಸ್ ನ ಕಲೆಕ್ಟ್ ಮಾಡಿರ್ತಾರೆ. ಫಿಮೇಲ್ ಲೇಬರ್ ಇನ್ಕಮ್ ಇನ್ ಇಂಡಿಯಾ of 18.3% is lower than the average for Asia, which was at 27% in 2019. ಅಂದ್ರೆ ನಾವು ಏಷ್ಯಾ ಖಂಡವನ್ನ ಮಾತ್ರ ಸಪರೇಟ್ ಆಗಿ ತಗೊಂಡ್ರೆ ಈ ಏಷ್ಯಾ ಖಂಡದ ಈ ಇನ್ಕಮ್ ಅರ್ನಿಂಗ್ ಏನಿದೆ ಸೊ ಇದು 27% ಇದೆ ವಿಮೆನ್ದು. ಸೊ ಮಹಿಳೆಯರ ಒಂದು ಲೇಬರ್ ಇನ್ಕಮ್ ಶೇರ್ ಏನಿದೆ ಇದು 27% ಇದೆ ಇನ್ ದಿ ಎಂಟೈರ್ ಏಷ್ಯನ್ ಆವರೇಜ್. ಬಟ್ ಇಂಡಿಯಾದಲ್ಲಿರ್ತಕ್ಕಂಥ 18.3% ಏನಿದೆ ಇದು ಏಷ್ಯಾದ ಸರಾಸರಿಗಿಂತ ಕೂಡ ಕಡಿಮೆ ಇದೆ. ಸೊ 11 ಕಂಟ್ರೀಸ್ ಇನ್ ದ ರೀಜನ್ ಹ್ಯಾವ್ ವ್ಯಾಲ್ಯೂಸ್ ಅಬೌವ್ 30. ಸೊ 11 ಕಂಟ್ರೀಸ್ ಈ ಒಂದು ರೀಜನ್ ಅಲ್ಲಿ ಅಂದ್ರೆ ಏಷ್ಯಾದ ಭಾಗದಲ್ಲಿರ್ತಕ್ಕಂಥ 11 ಕಂಟ್ರಿಗಳು 30% ಗಿಂತ ಹೆಚ್ಚಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಹೊಂದಿರುತ್ತೆ. Eastern Europe has the highest female labor income shares with the average female share near 41%. ಅಂದ್ರೆ ಯಾವ ರಾಷ್ಟ್ರಗಳಲ್ಲಿ ಇದು ಸ್ವಲ್ಪ ರಿಮಾರ್ಕಬಲಿ ಗುಡ್ ಇದೆ ಅಂದ್ರೆ ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಈ ಒಂದು ವ್ಯಾಲ್ಯೂ 41 ಹತ್ತತ್ರ ಫಿಮೇಲ್ ಇನ್ಕಮ್ ರೇಷಿಯೋ ಜಾಸ್ತಿ ಇರುತ್ತೆ. ಹಾಗಿದ್ರೆ ಹೈಯೆಸ್ಟ್ ಇರ್ತಕ್ಕಂಥ ಕಂಟ್ರಿ ಯಾವ್ದು ಅಂದ್ರೆ ಮಾಲ್ಡೋವಾ ಹ್ಯಾಸ್ ದಿ ಹೈಯೆಸ್ಟ್ ಫಿಮೇಲ್ ಲೇಬರ್ ಇನ್ಕಮ್ ಇನ್ ದ ವರ್ಲ್ಡ್ at 45%. ಸೊ 45%, as I told you, ಮಾಲ್ಡೋವಾ ಅನ್ನೋ ಕಂಟ್ರಿಯಲ್ಲಿ ಹೈಯೆಸ್ಟ್ ಇನ್ಕಮ್ ಶೇರ್ ಆಫ್ ಫಿಮೇಲ್ಸ್ ನಾವು ನೋಡ್ಬೋದು. ಹಾಗಿದ್ರೆ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಬರ್ತಕ್ಕಂಥ ಪ್ರಮುಖ ಒಂದು ಕಂಟ್ರೀಸ್ ನೋಡಿದ್ರೆ ಚೈನಾ ಈಸ್ ಹೈಯೆಸ್ಟ್ 33.4% ಇರುತ್ತೆ. ಶ್ರೀಲಂಕಾ ಇಸ್ ಸೆಕೆಂಡ್ ಪ್ಲೇಸ್ 23.3%. ನೇಪಾಲ್ ಇಸ್ ಅರೌಂಡ್ 23.2%. India we already spoke about. Bhutan is around 17.5. Bangladesh is around 16.9. Pakistan 7.4 and Afghanistan 4.2. So these are the neighboring countries of India that you can see the statistics. So with this, let's get into the next article. So this article is related to Ministry of Defense. Successful tests carried out for Pinaka extended range system. ಅದಾದ್ಮೇಲೆ ಏರಿಯಾ ಡಿನಯಲ್ ಮ್ಯುನಿಷನ್ಸ್ ಅಂಡ್ ನ್ಯೂ ಇಂಡಿಜಿನಸ್ ಫ್ಯೂಸಸ್. ಸೊ ಈ ಮೂರು ವ್ಯವಸ್ಥೆಗಳೇನಿದಾವೆ ಸೊ ಈ ಮೂರು ವ್ಯವಸ್ಥೆಗಳನ್ನ ಸಕ್ಸಸ್ಫುಲಿ ಟೆಸ್ಟ್ ಮಾಡಲಾಗ್ತಾ ಆಗಿದೆ. ಸೊ ಈ ಚಿತ್ರದಲ್ಲಿ ನೀವು ಕಾಣ್ಬೋದು ಪಿನಾಕಾ ಎಕ್ಸ್ಟೆಂಡೆಡ್ ರೇಂಜ್ ಸಿಸ್ಟಮ್ ಈ ತರ ಇರುತ್ತೆ. ಸೊ ಇದೊಂಥರ ದಿಸ್ ಇಸ್ ಅ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಫುಲ್ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಪಿನಾಕಾ ಎಕ್ಸ್ಟೆಂಡೆಡ್ ರೇಂಜ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ದಿ ಪಿನಾಕಾ ಎಕ್ಸ್ಟೆಂಡೆಡ್ ರೇಂಜ್ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ವಾಸ್ ಸಕ್ಸಸ್ಫುಲಿ ಟೆಸ್ಟೆಡ್ ಅಟ್ ಪೋಖ್ರಾನ್ ರೇಂಜ್. ಸೊ ಇದೆಲ್ಲಿ ಟೆಸ್ಟ್ ಮಾಡಲಾಗಿದೆ ಅಂದ್ರೆ ಪೋಖ್ರಾನ್ ರೇಂಜಸ್ ಅಲ್ಲಿ ಯೂಶಲಿ ಈ ರೀತಿಯ ಎಲ್ಲಾ ಟೆಸ್ಟ್ ಕೂಡ ಪೋಖ್ರಾನ್ ಅಲ್ಲಿ ನಡೀತಾ ಇರುತ್ತೆ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, MBRL ಅಂತ ಕರಿತೀವಿ, ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್. ಅಂದ್ರೆ ಒಂದೇ ಸಾರಿಗೆ ನಾವು ಅನೇಕ ರಾಕೆಟ್ಸ್ ನ ಒಟ್ಟಿಗೆ ಸೈಮಲ್ಟೇನಿಯಸ್ಲಿ ಲಾಂಚ್ ಮಾಡಬಹುದಾಗಿರುತ್ತೆ. ಅದಕ್ಕೆ ಇದನ್ನ ನಾವು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಅಂತ ಕೂಡ ಕರಿತೀವಿ. ದಿ ಸಿಸ್ಟಮ್ ಇಸ್ ಜಾಯಿಂಟ್ಲಿ ಡಿಸೈನ್ಡ್ ಬೈ ಲ್ಯಾಬೊರೇಟರೀಸ್ ಆಫ್ DRDO. ಸೊ ಇದನ್ನ DRDOಗೆ ಸಂಬಂಧಪಟ್ಟಂತ ಒಂದು ಲ್ಯಾಬೊರೇಟರಿ ಅದ್ಯಾವುದು ಅಂದ್ರೆ ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. ಇದೆಲ್ಲಿದೆ ಅಂದ್ರೆ ಪುಣೆಯಲ್ಲಿರುತ್ತೆ. ಮತ್ತೆ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ ಇದು ಕೂಡ ಪುಣೆಯಲ್ಲಿರುತ್ತೆ. ಸೊ ಈ ಲ್ಯಾಬ್ಸ್ ಅಲ್ಲಿ ಈ ಒಂದು
Pinaka extended range system na abhiruddhi ಪಡಿಸಲಾಗಿರುತ್ತೆ. The Pinaka ER is the upgraded version of the earlier Pinaka version. ಅಂದ್ರೆ ಮುಂಚೆ Pinaka version ಏನಿತ್ತೋ ಅದನ್ನೇ ಅಪ್ಗ್ರೇಡ್ ಮಾಡಿರ್ತಾರೆ, which has been in service with the Indian Army for the last decade. So ಕಳೆದ 10 ವರ್ಷಗಳಲ್ಲಿ ಇದು ಭಾರತೀಯ ಸೇನೆಯಲ್ಲಿ ತನ್ನ ಕಾಂಟ್ರಿಬ್ಯೂಷನ್ ನ ಮಾಡ್ತಾ ಇದೆ. So let's know the basic details of Pinaka multi-barrel rocket launcher ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ, as I told you, so ಇದನ್ನ ಅಭಿವೃದ್ಧಿ ಪಡಿಸ್ತಾ ಇರೋರು DRDO ದಲ್ಲಿ ಬರ್ತಾ ಇರ್ತಕ್ಕಂಥ ಲ್ಯಾಬೊರೇಟರೀಸ್ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಇದನ್ನ ಅಭಿವೃದ್ಧಿ ಪಡಿಸಿ ಇಂಡಿಯನ್ ಆರ್ಮಿಗೆ ಇದನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು Pinaka ಮಲ್ಟಿಪಲ್ ರಾಕೆಟ್ ಲಾಂಚರ್ ಅಂತ ಕರಿತೀವಿ. The system has maximum range of 40 kilometers for Mark 1. ಸೊ ಈ ಮಾರ್ಕ್ 1 ಅನ್ನೋ ಕ್ಯಾಟಗರಿ ಅಲ್ಲಿ ಬರ್ತಕ್ಕಂಥ ಈ Pinaka ಲಾಂಚರ್ಸ್ ಏನಿರುತ್ತೆ ಅದರ ರೇಂಜ್ ಅಂದ್ರೆ ದಿಸ್ ಇಸ್ ದಿ ಬೇಸಿಕ್ ಒನ್, 40 ಕಿಲೋಮೀಟರ್ಸ್ ವರೆಗೂ ಇದು ಲಾಂಚ್ ಮಾಡುತ್ತೆ. ಸೊ ಇನ್ನೊಂದು ಎನ್ಹಾನ್ಸ್ಡ್ ವರ್ಷನ್ ಅಂತ ಕರಿತೀವಿ. ಸೊ ಮಾರ್ಕ್ 1 ಎನ್ಹಾನ್ಸ್ಡ್ ವರ್ಷನ್ ಇದು 60 ಕಿಲೋಮೀಟರ್ಸ್ ವರೆಗೂ ತನ್ನ ರೇಂಜ್ ಅನ್ನ ಹೊಂದಿರುತ್ತೆ ಅಂಡ್ ಕ್ಯಾನ್ ಫೈರ್ ಅ ಸಾಲ್ವೋ ಆಫ್ 12 ಹೈ ಎಕ್ಸ್ಪ್ಲೋಸಿವ್ ರಾಕೆಟ್ಸ್ ಇನ್ 44 ಸೆಕೆಂಡ್ಸ್. ಅಂದ್ರೆ 44 ಸೆಕೆಂಡ್ಗಳಲ್ಲಿ 12 ಹೈ ಎಕ್ಸ್ಪ್ಲೋಸಿವ್ ರಾಕೆಟ್ಸ್ ನ ಒಟ್ಟಿಗೆ ಅಂದ್ರೆ ಸೈಮಲ್ಟೇನಿಯಸ್ಲಿ ಲಾಂಚ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ದಿ ಸಿಸ್ಟಮ್ ಇಸ್ ಮೌಂಟೆಡ್ ಆನ್ ಎ ಟ್ರಕ್, ಟಾಟಾ ಟ್ರಕ್ ಫಾರ್ ಮೊಬಿಲಿಟಿ. ಅಂದ್ರೆ ಈ ಒಂದು ವ್ಯವಸ್ಥೆಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೆ ಟಾಟಾ ಟ್ರಕ್ ಗೆ ಇದನ್ನ ಮೌಂಟ್ ಮಾಡಿರ್ತಾರೆ. Pinaka saw service during the Kargil war. ಸೊ ಕಾರ್ಗಿಲ್ ಯುದ್ಧ ಏನ್ ನಡೀತೋ ಅದರಲ್ಲಿ ಪಿನಾಕದ ಸೇವೆ ಬಹಳ ಹೆಚ್ಚಾಗಿರುತ್ತೆ. ವೇರ್ ಇಟ್ ವಾಸ್ ಸಕ್ಸಸ್ಫುಲ್ ಇನ್ ನ್ಯೂಟ್ರಲೈಸಿಂಗ್ ಎನಿಮಿ ಪೊಸಿಷನ್ಸ್ ಆನ್ ದಿ ಮೌಂಟೇನ್ ಟಾಪ್ಸ್. ಅಂದ್ರೆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಈ ಪಾಕಿಸ್ತಾನಿ ಎನಿಮೀಸ್ ಏನಿರ್ತಾರೆ ಅವ್ರನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಅಥವಾ ತಟಸ್ಥ ಮಾಡ್ಲಿಕ್ಕೆ ಈ Pinaka ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ನಮಗೆ ಬಹಳ ಹೆಲ್ಪ್ ಮಾಡಿರುತ್ತೆ. ಇಟ್ ಹ್ಯಾಸ್ ಸಿನ್ಸ್ ಬಿನ್ ಇಂಡಕ್ಟೆಡ್ ಇನ್ ಟು ಇಂಡಿಯನ್ ಆರ್ಮಿ ಇನ್ ಲಾರ್ಜ್ ನಂಬರ್ಸ್. ಸೊ ಈ ಒಂದು ಸಕ್ಸಸ್ಫುಲ್ ಆಪರೇಷನ್ ಆದ ನಂತರ ಭಾರತದ ಸೇನೆಗೆ ಈ ರೀತಿಯ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ ನ ಬಹಳವಾಗಿ ಇಂಡಕ್ಟ್ ಮಾಡಲಾಗಿದೆ. ಸೊ ಡೆವಲಪ್ಮೆಂಟ್ ಬಿಗ್ಯಾನ್ ಇನ್ 1986 ವಿತ್ ಸ್ಯಾಂಕ್ಷನ್ ಆಫ್ ಸ್ಯಾಂಕ್ಷನ್ ಬಜೆಟ್ ಆಫ್ 26.47 crore. ಅಂದ್ರೆ ಈ ಒಂದು Pinaka ರಾಕೆಟ್ ಲಾಂಚರ್ಸ್ ನ ಅಭಿವೃದ್ಧಿ 1986 ಶುರುವಾಗಿರುತ್ತೆ. ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಪುಣೆ ಬೇಸ್ಡ್ DRDO ಲ್ಯಾಬೊರೇಟರಿ ಲೆಡ್ ದಿ ಡೆವಲಪ್ಮೆಂಟ್ ಆಫ್ ದಿ ಸಿಸ್ಟಮ್. ಸೊ ಈ ಒಂದು ವ್ಯವಸ್ಥೆಗಳು ಸೊ ಈ ARDE ಸೊ ಇದು DRDO ದ ಒಂದು ಲ್ಯಾಬೊರೇಟರಿ ಆಗಿರುತ್ತೆ. ಸೊ ಇದರ ಸಹಯೋಗದೊಂದಿಗೆ ಇವುಗಳ ಅಭಿವೃದ್ಧಿಯನ್ನ ಮಾಡಲಾಗ್ತಾ ಇದೆ. On 24 June 2021, DRDO successfully fired 25 Pinaka MK1 enhanced variant. ಸೊ 24 ಜೂನ್ 2021ರಲ್ಲಿ 25 Pinaka MK enhanced variants ನ ಸಕ್ಸಸ್ಫುಲ್ ಆಗಿ ಫೈರ್ ಮಾಡಿರ್ತಾರೆ ಅಟ್ ಅ ರೇಂಜ್ ಆಫ್ 45 kilometers in quick succession mode as part of saturation attack simulation. ಸೊ ಈ ಒಂದು ಈ ಡೇಟ್ಗೆ ಸೊ 45 ಕಿಲೋಮೀಟರ್ ರೇಂಜ್ ಇರ್ತಕ್ಕಂಥ 25 Pinaka MK1 enhanced variant ನ ಲಾಂಚ್ ಮಾಡಿರುತ್ತೆ. ಸೊ ದಿಸ್ ಇಸ್ ಅಗೇನ್ ಡೆವಲಪ್ಡ್ ಅಟ್ DRDO laboratories. So on 25th June 2021, DRDO successfully test fired 40 kilometer range 120 mm caliber rocket which are made to replace the older BM-21 Grad rockets in Indian Army. So ಇಲ್ಲಿ BM-21 Grad rockets ಅಂತ ಏನಿತ್ತು ಇಂಡಿಯನ್ ಆರ್ಮಿಯಲ್ಲಿ, ಸೊ ಅದನ್ನ ರೀಪ್ಲೇಸ್ ಮಾಡಿರ್ತಕ್ಕಂಥ ಈ DRDO ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಈ Pinaka ರಾಕೆಟ್ ಲಾಂಚರ್ಸ್ ಏನಿರುತ್ತೆ ಸೊ ರೇಂಜ್ ಆಫ್ 40 ಕಿಲೋಮೀಟರ್ಸ್ 122 millimeter ಕ್ಯಾಲಿಬರ್ ರಾಕೆಟ್ಸ್ ಏನಿರುತ್ತೆ ಸೊ ಇದನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿರ್ತಾರೆ ಆನ್ 25th June 2021 again by DRDO. So on 11 December 2021, two different variants were simultaneously test fired from Pokhran range. So ಈಗ ಇದು ಪ್ರಸ್ತುತವಾಗಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸಕ್ಸಸ್ಫುಲ್ ಟೆಸ್ಟ್ ಆಗಿರುತ್ತೆ. ಆನ್ 11th December ಇದನ್ನ ಸಕ್ಸಸ್ಫುಲ್ ಆಗಿ ಪೋಖ್ರಾನ್ ಅಲ್ಲಿ ಟೆಸ್ಟ್ ಮಾಡಲಾಗಿರುತ್ತೆ. ಇದರಲ್ಲಿ ಫಸ್ಟ್ ಒನ್ ಯಾವುದು ಅಂದ್ರೆ ಫಸ್ಟ್ ಒನ್ ವಾಸ್ ಡನ್ ಬೈ ಸೋಲಾರ್ ಇಂಡಸ್ಟ್ರೀಸ್ ಫಾರ್ Pinaka Mark 1. ಸೊ ಇದನ್ನ ಸೋಲಾರ್ ಇಂಡಸ್ಟ್ರೀಸ್ ಸೊ ಮಾಡಿರ್ತಾರೆ ಟೆಸ್ಟ್ ಮಾಡಿರ್ತಾರೆ ಎನ್ಹಾನ್ಸ್ಡ್ ವಿತ್ ಅ ರೇಂಜ್ ಆಫ್ 45 kilometers. ಸೊ ಇದರ ರೇಂಜ್ 45 kilometers ಇರುತ್ತೆ. ದಿ ಸೆಕೆಂಡ್ ಒನ್ ವಾಸ್ ಕಾಲ್ಡ್ Pinaka ಏರಿಯಲ್ ಡಿನೇಯಲ್ ಮ್ಯುನಿಷನ್ ಮೇಡ್ ಬೈ ಎಂತ್ರಾ ಇಂಡಿಯಾ ಲಿಮಿಟೆಡ್. ಸೊ ಇದನ್ನ ಎಂತ್ರಾ ಇಂಡಿಯಾ ಲಿಮಿಟೆಡ್ ಅಭಿವೃದ್ಧಿ ಪಡಿಸಿರುತ್ತೆ. ಇದನ್ನ ನಾವು Pinaka ಏರಿಯಾ ಡಿನೇಯಲ್ ಮ್ಯುನಿಷನ್ ಅಂತ ಕರಿತೀವಿ. ಸೊ ಇದು ಕೂಡ ಪಾರ್ಟ್ ಆಫ್ DRDO ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ.
Pinaka MBRL different variants ಯಾವ್ದು ಅಂದ್ರೆ, so this is very important. So there are 4 variants. MBRL ನಾನು ಮುಂಚೆನೆ ಹೇಳಿದ್ದೀನಿ, ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಅಂತ ಹೇಳಿದ್ದೀನಿ. ಇದರಲ್ಲಿ ಬರ್ತಕ್ಕಂಥ 4 ವೇರಿಯಂಟ್ಸ್ ಯಾವ್ದು ಅಂದ್ರೆ Pinaka MK1. ಸೊ ಇದರ ರೇಂಜ್ 48 ಕಿಲೋಮೀಟರ್ಸ್ ಇರುತ್ತೆ. Pinaka MK1 ಎನ್ಹಾನ್ಸ್ಡ್, ಇದರ ರೇಂಜ್ 60 ಕಿಲೋಮೀಟರ್ಸ್ ಇರುತ್ತೆ. Pinaka MK2 ರೇಂಜ್ 90 ಕಿಲೋಮೀಟರ್ಸ್ ಇರುತ್ತೆ. Pinaka MK3, ಸೊ ಇದರ ರೇಂಜ್ 120 ಕಿಲೋಮೀಟರ್ಸ್ ಇರುತ್ತೆ. ಬಟ್ ಈ 120 ಕಿಲೋಮೀಟರ್ಸ್ ರೇಂಜ್ ಇರ್ತಕ್ಕಂಥ Pinaka ಇಟ್ ಇಸ್ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್. ಇದನ್ನ ಇನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ವಿತ್ ದಿಸ್, so you can see once again as I shown you in the initial picture. So ಇದು ಟಾಟಾ ಟ್ರಕ್ ಏನಿರುತ್ತೆ, ಇದಕ್ಕೆ ಈ Pinaka launchers ಏನಿರುತ್ತೆ ಅದನ್ನ ಇಂಡಕ್ಟ್ ಮಾಡಿರ್ತಾರೆ. So this is all about Pinaka. So with this, let's get into the 4th article. So this is Ministry of Social Justice and Empowerment ಗೆ related article ಆಗಿರುತ್ತೆ. A national helpline against atrocities on SCs and STs to be launched. So ಈ ಒಂದು ಅಸ್ಪೃಶ್ಯತೆ ಏನಿರುತ್ತೆ, ಅನ್ಟಚಬಿಲಿಟಿ ಏನಿರುತ್ತೆ, ಅಥವಾ ಇನ್ನೇ ಏನೇ ರಿಲೇಟೆಡ್ ಅಟ್ರಾಸಿಟೀಸ್ ಏನಿರುತ್ತೆ, ಯಾರಿಗೆ SCs ಮತ್ತೆ STsಗೆ ಅವರು ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ಲಿಕ್ಕೆ ನ್ಯಾಷನಲ್ ಹೆಲ್ಪ್ ಲೈನ್, ಒಂದು ರಾಷ್ಟ್ರೀಯ ಸಹಾಯವಾಣಿಯನ್ನ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ. ದಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇಸ್ ಸ್ಕೆಡ್ಯೂಲ್ಡ್ ಟು ಲಾಂಚ್ ನ್ಯಾಷನಲ್ ಹೆಲ್ಪ್ ಲೈನ್ ಅಗೇನ್ಸ್ಟ್ ಅಟ್ರಾಸಿಟೀಸ್. ಸೊ ಇದನ್ನ NHAA ಅಂತ ಕರಿತೀವಿ, ಜ್ಞಾಪಕ ಇಟ್ಕೊಳ್ಳಿ. ನ್ಯಾಷನಲ್ ಹೆಲ್ಪ್ ಲೈನ್ ಅಗೇನ್ಸ್ಟ್ ಅಟ್ರಾಸಿಟೀಸ್ ಅಂತ ಕರಿತೀವಿ. ಸೊ ಇದು ಇನ್ನು ಲಾಂಚ್ ಆಗಿಲ್ಲ. ಸೊ ಇಟ್ ವಿಲ್ ಬಿ ಲಾಂಚ್ ವೆರಿ ಸೂನ್. ಸೊ ವಾಟ್ ಈಸ್ ದಿ ಏಮ್ ಆಫ್ ಇಟ್ ಅಂದ್ರೆ, with an aim to ensure proper implementation of Scheduled Castes and Scheduled Tribes Atrocities Act 1989. So 1981ರಲ್ಲಿ ಬಂದಂತಹ ಒಂದು ಅಟ್ರಾಸಿಟೀಸ್ ಆಕ್ಟ್ ಅಂತಾನೆ ನಾವು ಸರಳವಾಗಿ ಏನ್ ಹೇಳ್ತೀವಿ, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಂತ ಹೇಳ್ತೀವಿ. ಸೊ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈ ಒಂದು ಸಹಾಯವಾಣಿಯನ್ನ ಲಾಂಚ್ ಮಾಡಲಾಗ್ತಾ ಇದೆ. ಸೊ ವಿಚ್ ವಾಸ್ ಎನಾಕ್ಟೆಡ್ ವಿತ್ ಅ ವ್ಯೂ ಟು ಇಂಟರ್ ಏಲಿಯಾ ಪ್ರಿವೆಂಟಿಂಗ್ ಅಟ್ರಾಸಿಟೀಸ್ ಆನ್ ಮೆಂಬರ್ಸ್ ಆಫ್ SCs ಅಂಡ್ STs. ಸೊ ಈ ಒಂದು SCs ಮತ್ತೆ STs ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಲಾಗಿರುತ್ತೆ. ದಿ NHAA, I told you, National Helpline Against Atrocities ಅಂತ will be available round the clock on toll free number 14566 across the country. ಸೊ ಈ ಸಂಖ್ಯೆ ಟೋಲ್ ಫ್ರೀ ಆಗಿರುತ್ತೆ ಮತ್ತೆ 24 hours ಇದು ಓಪನ್ ಇರುತ್ತೆ. ಲೈನ್ಸ್ ವಿಲ್ ಬಿ ಓಪನ್ ಫಾರ್ 24 hours. It can be accessed by making a voice call or VoIP, ಅಂದ್ರೆ ನೇರವಾಗಿ ಕರೆ ಮಾಡಬಹುದು ಅಥವಾ ನಾವು ಕರೆಯನ್ನ ರೆಕಾರ್ಡ್ ಮಾಡಿ ಕೂಡ ಪ್ಲೇಸ್ ಮಾಡಬಹುದಾಗಿರುತ್ತೆ. ಐದರ್ ಫ್ರಮ್ ಅ ಮೊಬೈಲ್ ಆರ್ ಅ ಲ್ಯಾಂಡ್ ಲೈನ್ ನಂಬರ್ ಆಫ್ ಎನಿ ಟೆಲಿಕಾಂ ಆಪರೇಟರ್ ಅಕ್ರಾಸ್ ದಿ ಕಂಟ್ರಿ. ಸೊ ಮೊಬೈಲ್ ಅಥವಾ ಲ್ಯಾಂಡ್ ಲೈನ್ ಮುಖಾಂತರ ಯಾವುದೇ ಟೆಲಿಕಾಂ ಆಪರೇಟರ್ ಇದ್ರೂ ಕಂಪ್ಲೇಂಟ್ ನ ಲಾಂಚ್ ಮಾಡಲಾಗುತ್ತೆ. ಸೊ ದಿಸ್ ಸರ್ವಿಸ್ ವಿಲ್ ಬಿ ಅವೈಲಬಲ್ ಇನ್ ಹಿಂದಿ, ಇಂಗ್ಲಿಷ್ ಅಂಡ್ ರೀಜನಲ್ ಲ್ಯಾಂಗ್ವೇಜಸ್ ಆಫ್ ಸ್ಟೇಟ್ಸ್ ಅಂಡ್ UTs. ಸೊ ಹಿಂದಿಯಲ್ಲಾಗ್ಲಿ ಅಥವಾ ಇಂಗ್ಲಿಷ್ ಅಲ್ಲಾಗ್ಲಿ ಮತ್ತೆ ಆಯಾ ರಾಜ್ಯಗಳ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ರಾಜ್ಯ ಭಾಷೆಯಲ್ಲಿ ನಾವು ಕಂಪ್ಲೇಂಟ್ಸ್ ನ ಲಾಂಚ್ ಮಾಡಬಹುದಾಗುತ್ತೆ. The objective of the helpline is to build informed awareness about the provisions of the law that are aimed at ending discrimination and provide protection to all. So ಈ ಒಂದು ಹೆಲ್ಪ್ ಲೈನ್ ನ ಪ್ರಮುಖ ಆಬ್ಜೆಕ್ಟಿವ್ ಏನಂದ್ರೆ, ಈ ಅಟ್ರಾಸಿಟೀಸ್ ಆಕ್ಟ್ ಏನಿದೆ, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಏನಿದೆ, ಸೊ ಅದರ ಬಗ್ಗೆ, ಆ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸೋದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಈ ಒಂದು ಡಿಸ್ಕ್ರಿಮಿನೇಷನ್ ಏನಿದೆ, ಅಸ್ಪೃಶ್ಯತೆ ಅಥವಾ ತಾರತಮ್ಯ ನೀತಿ ಏನಿದೆ, ಅದನ್ನ ಹೋಗಲಾಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. So the system will ensure that every complaint is registered as an FIR. So ಪ್ರತಿಯೊಂದು ದೂರ ಏನಾಗುತ್ತೆ ಅಂದ್ರೆ FIR ಆಗಿ ದಾಖಲಾಗುತ್ತೆ. So reliefs is provided, all registered complaints are investigated and all charge sheets filed are prosecuted in courts for decision, all within a given timeline in the act. So ಈ ಒಂದು ಕಾಯ್ದೆಯಲ್ಲಿ ಏನ್ ಟೈಮ್ ಲೈನ್ ಕೊಟ್ಟಿರ್ತಾರೋ ಆ ಟೈಮ್ ಲೈನ್ ನ ಒಳಗಾಗಿ ಸೊ ಇದರ ಇನ್ವೆಸ್ಟಿಗೇಷನ್ ಇರ್ಬೋದು, ಇದರ ಪ್ರಾಸಿಕ್ಯೂಷನ್ ಏನಿರ್ಬೋದು, ಸೊ ಅದೆಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಸೊ ಇದು ಸಹಾಯ ಆಗುತ್ತೆ. ಸೊ ಅವೈಲಬಲ್ ಆಸ್ ಅ ವೆಬ್ ಬೇಸ್ಡ್ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಆಲ್ಸೋ, ದಿ NHAA will generate awareness about protection of civil rights act 1955 and its rules as well. ಅಂದ್ರೆ ಈ ಅಟ್ರಾಸಿಟೀಸ್, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಏನಿತ್ತು ಮತ್ತೆ ಈ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತ ಇನ್ನೊಂದಿರುತ್ತೆ. ಸೊ 1955 ಕಾಯ್ದೆ ಇದಾಗಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಅವೇರ್ನೆಸ್ ಮೂಡಿಸೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದಕ್ಕಾಗಿ ಒಂದು ಪೋರ್ಟಲ್ ನ ಕೂಡ, ಸೊ ವೆಬ್ ಬೇಸ್ಡ್ ಒಂದು ಪೋರ್ಟಲ್ ನ ಕೂಡ ಸೊ ತಯಾರಿ ಮಾಡ್ಲಾಗ್ತಾ ಇದೆ. ಸೊ ಅದು ಕೂಡ ಒಂದು ಇನ್ಕ್ಲೂಷನ್ ಆಗಿರುತ್ತೆ. ಹಾಗಿದ್ರೆ
ಸೊ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989 ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ದಿ SCs and STs Act 1988 in simple words we call it as Prevention of Atrocities Act ಅಂತ ಕರಿತೀವಿ is an act of the parliament. ಸೊ ಸಂವಿಧಾನದ ಒಂದು ಕಾಯ್ದೆ ಆಗಿರುತ್ತೆ ಆಫ್ ಸಂಸತ್ತಿನ ಒಂದು ಕಾಯ್ದೆ ಆಗಿರುತ್ತೆ ಆಫ್ ಇಂಡಿಯಾ ಎನಾಕ್ಟೆಡ್ ಟು ಪ್ರಾಹಿಬಿಟ್ ಡಿಸ್ಕ್ರಿಮಿನೇಷನ್, ಈ ತಾರತಮ್ಯವನ್ನು ಹೋಗಲಾಡಿಸುವುದು, ಪ್ರಿವೆಂಟ್ ಅಟ್ರಾಸಿಟೀಸ್ ಅಂಡ್ ಹೇಟ್ ಕ್ರೈಮ್ಸ್ ಅಗೇನ್ಸ್ಟ್ SCs and STs. ಸೊ SCs ಮತ್ತೆ STs ವಿರುದ್ಧ ಏನಾದ್ರೂ ಅಟ್ರಾಸಿಟೀಸ್ ಅಥವಾ ಶೋಷಣೆಗಳು ಉಂಟಾದ್ರೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ದಿ ಆಕ್ಟ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ SCs ಆಕ್ಟ್ ಅಂತ ಕೂಡ ಕರಿತೀವಿ, ಅಥವಾ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಥವಾ ಸಿಂಪ್ಲಿ ದಿ ಅಟ್ರಾಸಿಟೀಸ್ ಆಕ್ಟ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸೊ ಇಟ್ ವಾಸ್ ಎನಾಕ್ಟೆಡ್ ವೆನ್ ದಿ ಪ್ರಾವಿಷನ್ಸ್ ಆಫ್ ಎಕ್ಸಿಸ್ಟಿಂಗ್ ಪ್ರಾವಿಷನ್ಸ್ such as Protection of Civil Rights Act 1955 and Indian Penal Code were found to be inadequate to check these crimes defined as atrocities in act. So ಈ ಒಂದು ಕಾಯ್ದೆನ ಯಾಕೆ ತರ್ತಾರೆ ಅಂದ್ರೆ ಇದಕ್ಕಿಂತ ಮುಂಚೆ ಏನಿರುತ್ತೆ ಅಂದ್ರೆ 1995 ನ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಅಂತ ಇರುತ್ತೆ. ಸೊ ಈ ಒಂದು ಆಕ್ಟ್ ಅಲ್ಲಿ ಅಟ್ರಾಸಿಟೀಸ್ ಅಂತ ನಾವ್ ಏನ್ ಕರಿತೀವಿ ಅದನ್ನ ಕವರ್ ಮಾಡ್ಲಿಕ್ಕೆ ಅಷ್ಟೊಂದು ಹೆಚ್ಚು ಪ್ರಾವಿಷನ್ಸ್ ಇರ್ಲಿಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ದೇ ವರ್ ಫೌಂಡ್ ಟು ಬಿ ಇನ್ಅಡಿಕ್ವೇಟ್, ಅಂದ್ರೆ ಸಾಕಾಗುವಷ್ಟು ಪ್ರೊಟೆಕ್ಷನ್ ಇರ್ಲಿಲ್ಲ. ಸೊ ಅದರಿಂದ ಈ ಒಂದು ಕಾಯ್ದೆಯನ್ನ ಅಟ್ರಾಸಿಟೀಸ್ ಆಕ್ಟ್ ಅಂತ ನಾವೇನಂತ ಕರಿತೀವಿ, ಸೊ ಅದನ್ನ ಎನಾಕ್ಟ್ ಮಾಡಲಾಗುತ್ತೆ. ಸೊ ರೆಕಗ್ನೈಸಿಂಗ್ ದಿ continuing gross indignities and offenses against SCs and tribes, the parliament passed the Atrocities Act in 1989. ಸೊ ಈ ಒಂದು ಕಂಟಿನ್ಯೂಸ್ ಈ ಅಸ್ಪೃಶ್ಯತೆ ಅಥವಾ ತಾರತಮ್ಯ ನೀತಿಯನ್ನ ಮನಗಂಡ ಸಂಸತ್ತು ಏನಾಗಿರುತ್ತೆ ಅಂದ್ರೆ ಸೊ ಈ ಅಟ್ರಾಸಿಟೀಸ್ ಕಾಯ್ದೆಯನ್ನ 1989ರಲ್ಲಿ ಪಾಸ್ ಮಾಡುತ್ತೆ. ಸೊ ಆಬ್ಜೆಕ್ಟಿವ್ಸ್ ಆಫ್ ದಿ ಆಕ್ಟ್ ಕ್ಲಿಯರ್ಲಿ ಎಂಫಸೈಸ್ ದಿ ಇಂಟೆನ್ಷನ್ ಆಫ್ ದಿ ಗವರ್ನಮೆಂಟ್ ಟು ಡೆಲಿವರ್ ಜಸ್ಟಿಸ್ ಟು ದೀಸ್ ಕಮ್ಯುನಿಟೀಸ್ ಥ್ರೂ proactive efforts to enable them to live in the society with dignity and self-esteem. ಸೊ ಅವರು ಕೂಡ ಸಮಾಜದಲ್ಲಿ ಒಂದು ಘನತೆಯಿಂದ ಮತ್ತೆ ಸೆಲ್ಫ್ ಎಸ್ಟೀಮ್ ಇಂದ ಬದುಕಲಿಕ್ಕೆ ಎನೇಬಲ್ ಮಾಡಿಕೊಡುವುದಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನ ತಂದಿರ್ತಾರೆ. ಅಂಡ್ ವಿತೌಟ್ ಫಿಯರ್ ಆರ್ ವೈಲೆನ್ಸ್ ಆರ್ ಸಪ್ರೆಷನ್ ಫ್ರಮ್ ದಿ ಡಾಮಿನೆಂಟ್ ಕ್ಯಾಸ್ಟ್, ಅಂದ್ರೆ ಈ ಪ್ರಬಲವಾಗಿರ್ತಕ್ಕಂಥ ಜಾತಿಗಳಿಂದ ಆ ಡಾಮಿನೇಷನ್ ಅಥವಾ ವೈಲೆನ್ಸ್ ಅಥವಾ ಭಯ ಹುಟ್ಟಿಸ್ತಕ್ಕಂಥ ಒಂದು ವಾತಾವರಣ ಏನಿರುತ್ತೆ ಸೊ ಅದರಿಂದ ಹೊರ ಬರ್ಲಿಕ್ಕೆ ಈ ಒಂದು ಕಾಯ್ದೆಯನ್ನ ಮಾಡಿರ್ತಾರೆ. ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆ ತಾರತಮ್ಯ ನೀತಿ ಅಂತ ಏನ್ ಕರಿತೀವಿ, ಇನ್ ಇಟ್ಸ್ ಓವರ್ಟ್ ಅಂಡ್ ಕವರ್ಟ್ ಫಾರ್ಮ್ ವಾಸ್ ಮೇಡ್ ಅ ಕಾಗ್ನಿಸಬಲ್ ಅಂಡ್ ನಾನ್ ಕಾಂಪೌಂಡಬಲ್ ಅಫೆನ್ಸ್ and strict punishable is provided for any such offenses. ಈ ಅನ್ಟಚಬಿಲಿಟಿ ಏನಿರುತ್ತೆ, ಅಸ್ಪೃಶ್ಯತೆ ಏನಿರುತ್ತೆ, ಓವರ್ಟ್ ಅಂಡ್ ಕನ್ವರ್ಟ್ ಅಂದ್ರೆ ನಮ್ಗೆ ಕಣ್ಣು ಕಾಣಬಹುದು ಅಥವಾ ಕಣ್ಣಿಗೆ ಕಾಣದೆ ಇಂಡೈರೆಕ್ಟ್ ಆಗಿ ಆಗ್ತಕ್ಕಂತ ಈ ಒಂದು ಅಸ್ಪೃಶ್ಯತೆ ಏನಿರುತ್ತೆ ಇದನ್ನ ಒಂದು ಸ್ಟ್ರಿಕ್ಟ್ ಪನಿಷ್ಮೆಂಟ್ ನ ಕೊಡ್ಲಿಕ್ಕೆ ಅಥವಾ ಕಾಗ್ನಿಸಬಲ್ ಅಂಡ್ ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂಡ್ ಸ್ಟ್ರಿಕ್ಟ್ ಪನಿಷ್ಮೆಂಟ್ಸ್ ನ ಕೊಡ್ಲಿಕ್ಕೆ ಸೊ ಈ ಒಂದು ಕಾಯ್ದೆಯನ್ನ ಮಾಡಿರ್ತಾರೆ. The SCs and STs Act 1989 was passed in the Parliament of India on 11 September 1989 and was enacted from 30th January 1990. So ಈ ಒಂದು ಕಾಯ್ದೆ ಪಾರ್ಲಿಮೆಂಟ್ ಅಲ್ಲಿ 11ನೇ ಸೆಪ್ಟೆಂಬರ್ 1989ರಲ್ಲಿ ಪಾಸ್ ಆಗಿದ್ರು ಅದು ಎನಾಕ್ಟ್ ಆಗಿದ್ ಬಂದು 1990 30ನೇ ಜನವರಿಯಲ್ಲಿ ಅದು ಎನಾಕ್ಟ್ ಆಗಿರುತ್ತೆ. It was comprehensively amended in 2015 and notified on 26th January 2016. So ಇದರ ತಿದ್ದುಪಡಿ ಏನಾಗಿರುತ್ತೆ ಅದು 2015ರಲ್ಲಿ ಇದಕ್ಕೆ ಬೇಕಾದಂತ ತಿದ್ದುಪಡಿಗಳನ್ನ ಮಾಡಿ ಅದನ್ನ 26ನೇ ಜನವರಿ 2016ರಂದು ನೋಟಿಫೈ ಮಾಡಲಾಗಿರುತ್ತೆ. So let's know more about this Prevention of Atrocities Act. So ಇದರಲ್ಲಿ ಬರ್ತಕ್ಕಂತ ಫೀಚರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, number 1, addition of following new category of offenses to be existed 19 punishable offenses. So ಈ ಒಂದು ಅಮೆಂಡ್ಮೆಂಟ್ ಏನಾಯ್ತು 2015ರಲ್ಲಿ ಏನೇನು ತಿದ್ದುಪಡಿ ಆಯ್ತು ಸೊ ಅದರಲ್ಲಿ 19 punishable offenses ಏನಿತ್ತು ಅದಕ್ಕೆ ನ್ಯೂ ಕ್ಯಾಟಗರಿನ ಆಡ್ ಮಾಡ್ತಾರೆ. ಸೊ in addition to 19 offenses listed in the act, following new offenses proposed. To cite a few, so ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನ ಕೊಡೋದಾದ್ರೆ, tonsuring of head, mustache or similar acts which are derogatory to the dignity of Dalits and Adivasis. ಅಂದ್ರೆ ಅವ್ರನ್ನ ತಲೆ ಬೋಡ್ಸೋದು ಅಥವಾ
ಮೀಸೆ ಬೋಡ್ಸೋದು, ಸೊ ಈ ತರ ಅವ್ರಿಗೆ ಶೇಮ್ ಮಾಡ್ತಕ್ಕಂತ ಆಕ್ಟಿವಿಟೀಸ್ ನ ಇದಕ್ಕೆ ಆಡ್ ಮಾಡ್ಲಾಗಿರುತ್ತೆ. ಗಾರ್ಲ್ಯಾಂಡಿಂಗ್ ವಿತ್ ಚಪ್ಪಲ್, ಸೊ ಚಪ್ಪಲಿಯ ಹಾರ ಹಾಕೋದನ್ನ ಅಫೆನ್ಸ್ ಅಂತ ಟ್ರೀಟ್ ಮಾಡ್ಲಾಗುತ್ತೆ. ಡಿನೇಯಿಂಗ್ ಆಕ್ಸೆಸ್ ಟು ಇರಿಗೇಷನ್ ಫೆಸಿಲಿಟೀಸ್ ಆರ್ ಫಾರೆಸ್ಟ್ ರೈಟ್ಸ್, ಅಂದ್ರೆ ಅವರು ಏನೋ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನೀರನ್ನ ಹಿಡ್ಕೊಳ್ತಕ್ಕಂತ ಜಾಗಗಳೇನಿರುತ್ತೆ ಅದಕ್ಕೆ ಆ ಪ್ರದೇಶಗಳಿಗೆ ಅವ್ರನ್ನ ಬರ್ದೆ ಮಾಡ್ತಕ್ಕಂಥದ್ದು ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಅವ್ರಿಗಿರ್ತಕ್ಕಂಥ ಹಕ್ಕುಗಳನ್ನ ಡಿನೇ ಮಾಡ್ತಕ್ಕಂಥದ್ದು. ಸೊ ಡಿಸ್ಪೋಸ್ ಆರ್ ಕ್ಯಾರಿ ಹ್ಯೂಮನ್ ಆರ್ ಅನಿಮಲ್ ಕಾರ್ಕಸಸ್, ಅಂದ್ರೆ ಸತ್ತ ಈ ಪ್ರಾಣಿಗಳೇನಿರುತ್ತೆ ಮತ್ತೆ ಡೆಡ್ ಬಾಡೀಸ್ ಏನಿರುತ್ತೆ ಅದನ್ನ ಕ್ಯಾರಿ ಮಾಡುವಂತೆ ಅವ್ರ ಮೇಲೆ ಇನ್ಸಿಸ್ಟ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ಎಲ್ಲಾ ಅಫೆನ್ಸಸ್ ನ 2015 ತಿದ್ದುಪಡಿಯಲ್ಲಿ ಏನೋ ಪನಿಷಬಲ್ ಅಫೆನ್ಸಸ್ ಅಂತ ಮುಂಚೆ 19 ಏನಿತ್ತು, ಸೊ ಇನ್ನು ಕೆಲವೊಂದು ಏನೋ ಅಫೆನ್ಸಸ್ ನ ಈ ಲಿಸ್ಟ್ ಗೆ ಆಡ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಕೋರ್ಟ್ಸ್ ಅಂಡ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ to exclusively try the offences falling under Prevention of Atrocities Act to enable speedy and expeditious disposal of cases. ಅಂದ್ರೆ ಈ ಒಂದು ಅಟ್ರಾಸಿಟೀಸ್ ಪ್ರಿವೆನ್ಷನ್ ಗೋಸ್ಕರನೇ ಸ್ಪೆಷಲ್ ಕೋರ್ಟ್ಸ್ ಅಂದ್ರೆ ವಿಶೇಷ ನ್ಯಾಯಾಲಯಗಳು ಮತ್ತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಥವಾ ಇನ್ ಸಿಂಪಲ್ ವರ್ಡ್ಸ್ ನಾವು ಲಾಯರ್ಸ್ ಅಂತ ಏನ್ ಕರಿತೀವಿ, ಸೊ ಅವ್ರನ್ನ ಏನೋ ಡೆಡಿಕೇಟೆಡ್ ಆಗಿ ಇದೇ ಒಂದು ಅಟ್ರಾಸಿಟೀಸ್ ಕೇಸಸ್ ನ ಹ್ಯಾಂಡಲ್ ಮಾಡಲಿಕ್ಕೆ ಪ್ರೊವೈಡ್ ಮಾಡಲಾಗಿರುತ್ತೆ. ಯಾಕೆ ಅಂದ್ರೆ ಈ ಕೇಸಸ್ ತುಂಬಾ ಫಾಸ್ಟ್ ಆಗಿ ಅಥವಾ ಸ್ಪೀಡ್ ಆಗಿ ಡಿಸಾಲ್ವ್ ಆಗ್ಬೇಕು ಅಥವಾ ಡಿಸ್ಪೋಸ್ ಆಗ್ಬೇಕು ಅಂತ. ಸೊ ಪವರ್ ಆಫ್ ಎಕ್ಸ್ಕ್ಲೂಸಿವ್ ಏನೋ ಕೋರ್ಟ್ಸ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಅಂಡ್ ಕಂಪ್ಲೀಷನ್ ಆಫ್ ಟ್ರಯಲ್ಸ್ ಇನ್ 2 months. ಸೊ ಈ ಒಂದು ಪವರ್ ಆಫ್ ಎಕ್ಸ್ಕ್ಲೂಸಿವ್ ಕೋರ್ಟ್ಸ್, ಸೊ ಈ ಒಂದು ಕೇಸಸ್ ಏನಿರುತ್ತೆ ಸೊ ಅಥವಾ ಕಂಪ್ಲೇಂಟ್ಸ್ ಏನಿರುತ್ತೆ ಇದನ್ನ ಆಸ್ ಫಾಸ್ಟ್ ಆಸ್, ಸೊ 2 ತಿಂಗಳಲ್ಲಿ ಅದರ ಟೋಟಲ್ ಟ್ರಯಲ್ ಮುಗಿಸಿ ತೀರ್ಪು ಕೊಡೋದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಅಡಿಷನಲ್ ಚಾಪ್ಟರ್ ಆನ್ ದಿ ರೈಟ್ಸ್ ಆಫ್ ವಿಕ್ಟಿಮ್ಸ್ ಅಂಡ್ ವಿಟ್ನೆಸ್, ಅಂದ್ರೆ ಇದಕ್ಕೆ ಒಂದು ಹೊಸ ಒಂದು ಚಾಪ್ಟರ್ ನ ಆಡ್ ಮಾಡಲಾಗುತ್ತೆ. ಆ ಚಾಪ್ಟರ್ ನ ನಾವು ರೈಟ್ಸ್ ಆಫ್ ವಿಕ್ಟಿಮ್ಸ್ ಮತ್ತೆ ವಿಟ್ನೆಸಸ್ ಅಂತ ಕರಿತೀವಿ. ಅಂದ್ರೆ ಶೋಷಣೆಗೆ ಒಳಗಾದವರು ವಿಕ್ಟಿಮ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನು ವಿಟ್ನೆಸ್ ಮಾಡ್ತಾರೆ, ಸಾಕ್ಷಿ ಕೊಡ್ತಾರಲ್ವಾ, ಅವ್ರನ್ನ ನಾವು ವಿಟ್ನೆಸಸ್ ಅಂತ ಕರಿತೀವಿ. ಸೊ ಇವ್ರಿಬ್ಬರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಅಡಿಷನಲ್ ಚಾಪ್ಟರ್ ನ 2015 ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಡಿಫೈನಿಂಗ್ ಕ್ಲಿಯರ್ಲಿ ದಿ ಟರ್ಮ್ ವಿಲ್ಫುಲ್ ನೆಗ್ಲಿಜೆನ್ಸ್, ಅಂದ್ರೆ ಬೇಕಂತಾನೆ ನೆಗ್ಲಿಜೆನ್ಸ್ ಮಾಡ್ತಕ್ಕಂಥದ್ದನ್ನ ಇದರಲ್ಲಿ ಆಡ್ ಮಾಡಲಾಗಿರುತ್ತೆ. ಸೊ ಇದನ್ನ ತುಂಬಾ ಕ್ಲಿಯರ್ ಆಗಿ ಡಿಫೈನ್ ಮಾಡಿರ್ತಾರೆ. ಆಫ್ ಪಬ್ಲಿಕ್ ಸರ್ವೆಂಟ್ಸ್ ಅಟ್ ಆಲ್ ಲೆವೆಲ್ಸ್ ಸ್ಟಾರ್ಟಿಂಗ್ ಫ್ರಮ್ ರಿಜಿಸ್ಟ್ರೇಷನ್ ಆಫ್ ಕಂಪ್ಲೇಂಟ್ಸ್, ಅಂದ್ರೆ ಅವ್ರೇನಾದ್ರೂ ವರದಿಗಳನ್ನ ಅಥವಾ ದೂರುಗಳನ್ನ ಸಲ್ಲಿಸಲಿಕ್ಕೆ ಹೋದಾಗ ಅವ್ರನ್ನ ಇಗ್ನೋರ್ ಮಾಡ್ತಕ್ಕಂಥದ್ದನ್ನ ಏನಾದ್ರೂ ಮಾಡಿದ್ರೆ ಸೊ ಅದನ್ನ ಕೂಡ ಪನಿಷ್ ಮಾಡ್ಲಿಕ್ಕೆ ಸೊ ಈ ಒಂದು ಹೊಸ ಚಾಪ್ಟರ್ ಅನ್ನ ಆಡ್ ಮಾಡಲಾಗಿರುತ್ತೆ. ಸೊ ಅದನ್ನ ನಾವು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಏನ್ ಕರಿತೀವಿ, ಸೊ ಅವ್ರು ಏನಾದ್ರೂ ಇಗ್ನೋರ್ ಮಾಡಿದ್ರೆ ಸೊ ಅವ್ರಿಗೂ ಕೂಡ ಪನಿಷಬಲ್ ಅಫೆನ್ಸ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ದಿ ರಿಜಿಸ್ಟ್ರೇಷನ್ ಆಫ್ ದಿ ಕಂಪ್ಲೇಂಟ್, ಸೊ ಅವ್ರು ದೂರ್ ಕೊಟ್ರೆ ಅದನ್ನ ದೂರ್ ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಅಂಡ್ ಕವರಿಂಗ್ ಆಸ್ಪೆಕ್ಟ್ಸ್ ಆಫ್ ಡಿರೆಲಿಕ್ಷನ್ ಆಫ್ ಡ್ಯೂಟಿ ಅಂಡರ್ ದಿ ಆಕ್ಟ್, ಸೊ ಈ ಒಂದು ಆಕ್ಟ್ ನ ಅಡಿಯಲ್ಲಿ ಅವರ ಒಂದು ಡ್ಯೂಟೀಸ್ ಏನಿರುತ್ತೆ, ಪಬ್ಲಿಕ್ ಸರ್ವೆಂಟ್ಸ್ ಡ್ಯೂಟೀಸ್ ಏನಿರುತ್ತೆ ಅದನ್ನ ಡಿನೇ ಮಾಡಿದ್ರೆ ಸೊ ಅವ್ರಿಗೆ ಏನೋ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಫೆನ್ಸ್. ಸೊ ದೇರ್ ವಾಸ್ ಅನದರ್ ಅಮೆಂಡ್ಮೆಂಟ್ ಇನ್ 2018 which added section 18A with effect from 20th August 2018. ಸೊ ಇಷ್ಟೊತ್ತು ನಾವು 2015 ಅಮೆಂಡ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ 2018 ಮತ್ತೆ ಇದು ತಿದ್ದುಪಡಿ ಆಗುತ್ತೆ. ಸೊ ಇದರಲ್ಲಿ ಏನೇನಾಗುತ್ತೆ ಅಂದ್ರೆ ಇನ್ August 2018 the Parliament of India passed the Scheduled Caste and Tribes Amendment Bill 2018 to bypass the ruling of the Supreme Court of India laying down the procedures for the arrest under the act. So ಈ ಒಂದು ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಮಾಡಬೇಕಾದ್ರೆ ಸೊ ಸುಪ್ರೀಂ ಕೋರ್ಟ್ ನ ಕೂಡ ಬೈಪಾಸ್ ಮಾಡ್ಲಿಕ್ಕೆ ಒಂದು ಪ್ರಾವಿಷನ್ ನ ಮಾಡ್ಕೊಳ್ತಾರೆ. ಸೊ ಅದನ್ನ ನಾವು 2018 ತಿದ್ದುಪಡಿ ಅಂತ ಕರಿತೀವಿ. The bill inserts section 18(1)(a) in 1989 Act. ಸೊ ಈ ಒಂದು 1989 ಮೂಲ ಒಂದು ಕಾಯ್ದೆ ಏನಿತ್ತು ಅದಕ್ಕೆ ಒಂದು ಸೆಕ್ಷನ್ ನ ಸೇರಿಸ್ತಾರೆ. ಅದನ್ನ ನಾವು 18A(1)(a) ಅಂತ ಕರಿತೀವಿ. That says a preliminary enquiry shall not be required for registration of an FIR against any person. ಅಂದ್ರೆ ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಏನಾದ್ರೂ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಆ ಪ್ರಿಲಿಮಿನರಿ ಎನ್ಕ್ವೈರಿ ಏನಿರುತ್ತೆ, ಪ್ರಾಥಮಿಕ ತನಿಖೆ ಅಂತ ಏನಂತ ಕರಿತೀವಿ, ಸೊ ಅದು ಕೂಡ ಬೇಕಾಗಿರೋದಿಲ್ಲ. ಸೊ SCs ಅಥವಾ STs ವಿರುದ್ಧ ಏನಾದ್ರೂ ತಾರತಮ್ಯದ ಕಂಪ್ಲೇಂಟ್ಸ್ ಇದ್ರೆ there is no need of preliminary enquiry according to section 18A
1A ಪ್ರಕಾರ ಸೊ ಡೈರೆಕ್ಟ್ ಆಗಿ FIR ನ ಬುಕ್ ಮಾಡ್ಕೊಳ್ಬಹುದಾಗುತ್ತೆ. ಸೊ ಅದಾದ್ಮೇಲೆ ದ ಬಿಲ್ ಆಲ್ಸೋ ಇನ್ಸರ್ಟೆಡ್ ಸೆಕ್ಷನ್ 18(1)B. ಸೊ ಸೆಕ್ಷನ್ 18(1)B ಕೂಡ ಇನ್ಸರ್ಟ್ ಮಾಡಲಾಗುತ್ತೆ, which says the investigating officer shall not require approval for the arrest. ಸೊ ಆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರ್ತಾರೆ, ಸೊ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ಯಾವ ವ್ಯಕ್ತಿಯ ವಿರುದ್ಧ ದೂರನ್ನ ನೀಡಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಯಾವುದೇ ಪ್ರಿಯರ್ ಅಪ್ರೂವಲ್ ಬೇಕಾಗಿರಲ್ಲ. If necessary, of any person against whom an accusation of having committed an offense under this act has been made and no procedure other than that provided under this act or code shall apply. So idರಲ್ಲಿ ಏನಾದ್ರೂ ಪ್ರೊಸೀಜರ್ ಇದ್ರೆ ಮಾತ್ರ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ, ಅದರ್ವೈಸ್ ಸೊ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಯಾವುದೇ ಸ್ಪೆಷಲ್ ಪರ್ಮಿಷನ್ ಬೇಕಾಗಿರೋದಿಲ್ಲ. The amendment rule out any provisions for anticipatory bail for a person accused of atrocities against SCs or STs not withstanding any court order. ಅಂದ್ರೆ ಯಾರೇ ಒಬ್ರು ಈ ಒಂದು ಅಟ್ರಾಸಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅವರು ಆಂಟಿಸಿಪೇಟರಿ ಬೇಲ್ ನ ಕೂಡ ಪಡಿಲಿಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ಯಾವುದೇ ಕೋರ್ಟ್ ನ ನಿರ್ಧಾರ, ಅವರು ಕೋರ್ಟ್ ಹೋಗಿ ಆಂಟಿಸಿಪೇಟರಿ ಬೇಲ್ ಕೂಡ ತರ್ಲಿಕ್ಕೆ ಆಗೋದಿಲ್ಲ, ತಂದ್ರು ಕೂಡ ಅದಕ್ಕೆ ಯಾವುದೇ ವ್ಯಾಲಿಡಿಟಿ ಇರೋದಿಲ್ಲ. So with this, let's get into the 5th article. So this is also related to Ministry of Defense. DRDO and Indian Air Force successfully flight tested indigenous standoff anti-tank missiles. So ಈ ಒಂದು anti-tank missiles ನ ಅಂದ್ರೆ ಯುದ್ಧ ಟ್ಯಾಂಕರ್ಗಳು ಅಂತ ಏನ್ ಕರಿತೀವಿ ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಒಂದು ಇಂಡಿಯನ್ ಏರ್ ಫೋರ್ಸ್ ಒಂದು ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿರುತ್ತೆ. ಅದನ್ನ ನಾವು ಸ್ಟ್ಯಾಂಡ್ ಆಫ್ ಆಂಟಿ ಟ್ಯಾಂಕ್ ಮಿಸೈಲ್ ಅಂತ ಕರಿತೀವಿ. ಸೊ ಹೆಲಿಕಾಪ್ಟರ್ ಲಾಂಚ್ ಸ್ಟ್ಯಾಂಡ್ ಆಫ್ ಆಂಟಿ ಟ್ಯಾಂಕ್ ಮಿಸೈಲ್. ಸೊ ಇದನ್ನ ಎಲ್ಲಿ ಟೆಸ್ಟ್ ಮಾಡಲಾಗಿದೆ ಅಂದ್ರೆ ಪೋಖ್ರಾನ್ ರೇಂಜಸ್ ಅಲ್ಲಿ ಟೆಸ್ಟ್ ಮಾಡಲಾಗಿದೆ. ಸೊ ಇದನ್ನ ಇನ್ ಶಾರ್ಟ್ ನಾವು ಸ್ಯಾಂಕ್ಟ್ ಅಂತ ಕರಿತೀವಿ, SANT ಅಂದ್ರೆ ಸ್ಟ್ಯಾಂಡ್ ಆಫ್ ಆಂಟಿ ಟ್ಯಾಂಕ್ ಅಂತ ಕರಿತೀವಿ. ಸೊ ಇದನ್ನ ಹೆಲಿಕಾಪ್ಟರ್ ಮೂಲಕ ಲಾಂಚ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ದಿ ಫ್ಲೈಟ್ ಟೆಸ್ಟ್ ವಾಸ್ ಸಕ್ಸಸ್ಫುಲ್ ಇನ್ ಮೀಟಿಂಗ್ ಆಲ್ ಇಟ್ಸ್ ಮೇಜರ್ ಆಬ್ಜೆಕ್ಟಿವ್ಸ್. ಸೊ ಇದರ ಮೇಜರ್ ಆಬ್ಜೆಕ್ಟಿವ್ಸ್ ಇತ್ತು, ಅದನ್ನೆಲ್ಲ ಸಕ್ಸಸ್ಫುಲ್ ಆಗಿ ಮೀಟ್ ಆಗಿರುತ್ತೆ. ಯಾವ್ದಾದ್ರು ಅಂದ್ರೆ ರಿಲೀಸ್ ಮೆಕ್ಯಾನಿಸಮ್ ಅಂದ್ರೆ ಆ ಒಂದು ಆಂಟಿ ಟ್ಯಾಂಕ್ ಏನಿರುತ್ತೆ ಸೊ ಅದು ಹೇಗೆ ರಿಲೀಸ್ ಆಗುತ್ತೆ, ಅಡ್ವಾನ್ಸ್ಡ್ ಗೈಡೆನ್ಸ್ ಅಂಡ್ ಟ್ರ್ಯಾಕಿಂಗ್ ಆಲ್ಗಾರಿದಮ್. ಸೊ ಅದನ್ನ ಹೇಗೆ ನಾವು ಅಡ್ವಾನ್ಸ್ಡ್ ಮುಂದುವರೆದ ಟೆಕ್ನಾಲಜಿಲಿ ಅದನ್ನ ಹೇಗೆ ಟ್ರ್ಯಾಕ್ ಮಾಡಬಹುದು ಅದು ಕೂಡ ಸಕ್ಸಸ್ಫುಲ್ ಆಗಿರುತ್ತೆ. ಅಂಡ್ ಆಲ್ ಆವಿಯಾನಿಕ್ಸ್ ವಿತ್ ಇಂಟಿಗ್ರೇಟೆಡ್ ಸಾಫ್ಟ್ವೇರ್. ಸೊ ಅದರಲ್ಲಿ ಬಳಸಲಾಗಿರ್ತಕ್ಕಂಥ ಸಾಫ್ಟ್ವೇರ್. ಸೊ ಆಲ್ ದೀಸ್ ಆರ್ ಪರ್ಫಾರ್ಮ್ ಸ್ಯಾಟಿಸ್ಫ್ಯಾಕ್ಟರಿಲಿ ಅಂಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಮಾನಿಟರ್ಡ್ ಆಲ್ ಮಿಷನ್ ಇವೆಂಟ್ಸ್. ಸೊ ಆ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಏನಿರುತ್ತೆ ಸೊ ಈ ಒಂದು ಮಿಷನ್ ನ ಎಲ್ಲಾ ಇವೆಂಟ್ಸ್ ನ ಟ್ರ್ಯಾಕ್ ಮಾಡಿರುತ್ತೆ. The missile is equipped with a state-of-art MMW seeker. MMW ಅಂದ್ರೆ ಮಿಲಿಮೀಟರ್ ಅಂತ ಹೇಳ್ತೀವಿ, ಮಿಲಿಮೀಟರ್ ವೇವ್ ಸೀಕರ್ ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಟೇಟ್ ಆಫ್ ಆರ್ಟ್ ಅಂದ್ರೆ ಆಧುನಿಕ ತಂತ್ರಜ್ಞಾನ ಹೊಂದಿರತಕ್ಕಂತ ಮಿಲಿಮೀಟರ್ ವೇವ್ ಸೀಕರ್ ನ ಮುಖಾಂತರ ಇದು ಎಕ್ವಿಪ್ ಆಗಿರುತ್ತೆ. ವಿಚ್ ಪ್ರೊವೈಡ್ಸ್ ಹೈ ಪ್ರಿಸಿಷನ್ ಸ್ಟ್ರೈಕ್ ಕೆಪಾಸಿಟಿ. ಅಂದ್ರೆ ಈ ಮಿಲಿಮೀಟರ್ ವೇವ್ ಸೀಕರ್ ಏನು ಅಂದ್ರೆ ಸಪೋಸ್ ನಾನು ಈ ಟಾರ್ಗೆಟ್ಗೆ ಹಿಟ್ ಮಾಡ್ಬೇಕು, ಇಲ್ಲೆಲ್ಲೋ ಟ್ಯಾಂಕರ್ ಇದೆ, ಸೊ ಅದನ್ನ ನಾನು ಟಾರ್ಗೆಟ್ ಮಾಡ್ಬೇಕಾದ್ರೆ ಸೊ ಎಕ್ಸಾಕ್ಟ್ಲಿ ಅದೇ ಪ್ಲೇಸ್ಗೆ ಹೋಗಿ ಹಿಟ್ ಆಗ್ಬೇಕು. ಸೊ ಅದನ್ನ ನಾವು ಮಿಲಿಮೀಟರ್ ವೇವ್ ಸೀಕರ್ ಅಂತ ಕರಿತೀವಿ. ಸೊ ಈ ಒಂದು ಟೆಕ್ನಾಲಜಿ ಏನಿದೆ ಸೊ ಅದರ ಪ್ರಿಸಿಷನ್ ಏನಿರುತ್ತೆ ಅಂದ್ರೆ ಅದು ಎಲ್ಲಿ ಟಾರ್ಗೆಟ್ ಮಾಡಿರ್ತಾರೆ ಅಲ್ಲೇ ಹೋಗಿ ಹಿಟ್ ಆಗೋದನ್ನ ಎನ್ಶೋರ್ ಮಾಡುತ್ತೆ. ಸೊ ಅದನ್ನ ನಾವು ಹೈ ಪ್ರಿಸಿಷನ್ ಸ್ಟ್ರೈಕ್ ಕೇಪಬಿಲಿಟಿ ಫ್ರಮ್ ಅ ಸೇಫ್ ಡಿಸ್ಟೆನ್ಸ್ ಅಂದ್ರೆ ಹತ್ರ ಹೋಗಿ ನಾವು ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ, ಬಹಳ ದೂರದಿಂದ ಅದನ್ನ ನಾವು ಸ್ಟ್ರೈಕ್ ಮಾಡಬಹುದಾಗಿರುತ್ತೆ. ದ ವೆಪನ್ ಕ್ಯಾನ್ ನ್ಯೂಟ್ರಲೈಸ್ ಟಾರ್ಗೆಟ್ಸ್ ಇನ್ ಅ ರೇಂಜ್ ಆಫ್ ಅಪ್ ಟು 10 ಕಿಲೋಮೀಟರ್ಸ್. ಸೊ 10 ಕಿಲೋಮೀಟರ್ಸ್ ಇಸ್ ಅ ಲಾಂಗ್ ಡಿಸ್ಟೆನ್ಸ್. ಸೊ 10 ಕಿಲೋಮೀಟರ್ ದೂರದವರೆಗೂ ನಾವು ಟಾರ್ಗೆಟ್ ಮಾಡಿ ಇದನ್ನ ಸಕ್ಸಸ್ಫುಲ್ ಆಗಿ ಸೇಮ್ ಪ್ಲೇಸ್ಗೆ ಲಾಂಚ್ ಮಾಡಬಹುದಾಗಿರುತ್ತೆ. ದಿ ಸ್ಯಾಂಕ್ಟ್ ಮಿಸೈಲ್ has been designed and developed by Research Center IMART Hyderabad in coordination with DRDO labs and participation from industry. So ಇದನ್ನ ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ ರಿಸರ್ಚ್ ಸೆಂಟರ್ ಇಮರಾಟ್ ಅಭಿವೃದ್ಧಿ ಪಡಿಸಿರುತ್ತೆ. ಯಾರ ಸಹಯೋಗದೊಂದಿಗೆ ಅಂದ್ರೆ DRDO ಸಹಯೋಗದೊಂದಿಗೆ. This is the third in the series of indigenous stand-off weapons. So ಈ ಒಂದು ಸ್ಟ್ಯಾಂಡ್ ಆಫ್ ವೆಪನ್ಸ್ ಏನಿದಾವೆ ಭಾರತ ದೇಶದಲ್ಲೇ ಅಭಿವೃದ್ಧಿ ಪಡಿಸ್ತಕ್ಕಂಥ, ಸೊ ಅದರಲ್ಲಿ ಇದು ಮೂರನೇ ಒಂದು ಸೀರೀಸ್ ಆಗಿರುತ್ತೆ. To be tested in recent times after a long range bomb and smart anti-airfield weapons for strengthening the arsenal of Indian Air Forces. So ಇತ್ತೀಚೆಗೆ ಈ ಲಾಂಗ್ ರೇಂಜ್ ಬಾಂಬ್ ಕೂಡ ಟೆಸ್ಟ್ ಆಗಿರುತ್ತೆ, ಅದು ಕೂಡ ಆರ್ಟಿಕಲ್ ನ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಸ್ಮಾರ್ಟ್ ಆಂಟಿ ಏರ್ಫೀಲ್ಡ್ ವೆಪನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಈ ಒಂದು
ಸ್ಯಾಂಟ್ ಏನಿದೆ ಸೊ ಇದು ಕೂಡ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿರುತ್ತೆ ಅಥವಾ ಟೆಸ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ 6th ಆರ್ಟಿಕಲ್. ಸೊ MSP ಇಸ್ ಅ ಕೀ ಟು ಡೈವರ್ಸಿಫೈ ಕ್ರಾಪ್ಸ್ ಆಸ್ ಪರ್ ಫಾರ್ಮರ್ಸ್. ಸೊ ಈ ಕನಿಷ್ಠ ಬೆಂಬಲ ಬೆಲೆ ಏನಿದೆ, ಸೊ ಈ ಕನಿಷ್ಠ ಬೆಂಬಲ ಬೆಲೆದು ಒಂದು ಡ್ರಾಬ್ಯಾಕ್ ನಾವು ಪದೇ ಪದೇ ಡಿಸ್ಕಸ್ ಮಾಡ್ತಾ ಇದೀವಿ. ಅದೇನು ಅಂದ್ರೆ, ಸೊ ಯೂಶಲಿ ಫಾರ್ಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನ ಹೆಚ್ಚು ಬೆಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಅದಕ್ಕೆ ಏನೋ ಲಾಸ್ ಆದ್ರೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಎಕ್ಸೆಪ್ಟೆಡ್ ವ್ಯಾಲ್ಯೂಗಿಂತ ಕಡಿಮೆ ಆಗಿದ್ರೆ ಗವರ್ನಮೆಂಟ್ ಅದಕ್ಕೆ ಕನಿಷ್ಠ ಬೆಲೆ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತಂದ್ರೆ ಬೆಳೆಗಳಲ್ಲಿ ಆಗ್ತಕ್ಕಂತ ಆ ಡೈವರ್ಸಿಫಿಕೇಶನ್ ಕಡಿಮೆ ಆಗ್ತಾ ಇದೆ. ಸೊ ಯೂಶಲಿ ಪಂಜಾಬ್ ಹರಿಯಾಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭತ್ತ ಮತ್ತೆ ಈ ಗೋಧಿಯನ್ನೇ ಜಾಸ್ತಿ, ವೀಟ್ ನ ಜಾಸ್ತಿ ಬೆಳೀತಾ ಇರ್ತಾರೆ. ಯಾಕೆಂದ್ರೆ ಅದು MSP ಒಳಗಡೆ ಕವರ್ ಆಗ್ತಾ ಇದೆ. ಸೊ ಯಾವಾಗ ಭತ್ತ ಅಥವಾ ಗೋಧಿ ಅಥವಾ ರಿಪೀಟೆಡ್ಲಿ ಸೇಮ್ ಕ್ರಾಪ್ಸ್ ನ ಬೆಳೀತಾ ಇರ್ತಾರೋ ಜಸ್ಟ್ ಬಿಕಾಸ್ ಇಟ್ ಈಸ್ ಕವರ್ಡ್ ಅಂಡರ್ MSP, ಅವಾಗ ಏನಾಗುತ್ತೆ ಅಂದ್ರೆ ಆ ಕ್ರಾಪ್ ಡೈವರ್ಸಿಫಿಕೇಶನ್ ಆಗೋದಿಲ್ಲ. ಸೊ ಬೆಳೆಗಳ ವೈವಿಧ್ಯತೆ ಆಗೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಫರ್ಟಿಲಿಟಿ ಏನಿರುತ್ತೆ, ಭೂಮಿಯ ಫಲವತ್ತತೆ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ಅವಾಗ ಅಲ್ಟಿಮೇಟ್ಲಿ ಸಮ್ ಡೇ ಇನ್ ಫ್ಯೂಚರ್ ಏನಾಗುತ್ತೆ, ಅಲ್ಲಿ ಯಾವುದೇ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದರಿಂದ ಫಾರ್ಮರ್ಸ್ ಏನು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ, ಸೊ ಟು ಅನೌನ್ಸ್ MSP ಫಾರ್ ಆಲ್ ಕ್ರಾಪ್ಸ್, ಎಲ್ಲಾ ಬೆಳೆಗಳಿಗೂ ಈ ಒಂದು MSP ನ ಅನೌನ್ಸ್ ಮಾಡಿದ್ರೆ ಈ ಡೈವರ್ಸಿಫಿಕೇಶನ್ ನ ಎನ್ಶೋರ್ ಮಾಡ್ಬೋದು. ಯಾಕಂದ್ರೆ ಎಲ್ಲಾ ಬೆಳೆಗಳಿಗೂ MSP ಇದ್ರೆ ಡೆಫಿನೆಟ್ಲಿ ಯಾವ ಬೆಳೆ ಬೇಕಾದ್ರೂ ಬೆಳಿಬಹುದಾಗಿರುತ್ತೆ. ಬಟ್ it is practically possible or not, that is a different issue, but this is the viewpoint of the farmers. So guaranteed minimum support prices for all crops may be the best route to crop diversification in Punjab and Haryana, farmers think. So farmers ಆಲೋಚನೆ ಮಾಡೋ ಹಾಗೆ ಈ MSP ಕೊಡೋದ್ರಿಂದ ಎಲ್ಲಾ ಬೆಳೆಗಳಿಗೂ, so this is the key point, all crops, ಎಲ್ಲಾ ಬೆಳೆಗಳಿಗೂ ಕನಿಷ್ಠ ಬೆಲೆ ಕೊಡೋದ್ರಿಂದ ಕ್ರಾಪ್ ಡೈವರ್ಸಿಫಿಕೇಶನ್ ನ ಎನ್ಶೋರ್ ಮಾಡ್ಬೋದು ಅಂತ ಅವರು ಅವರ ವ್ಯೂ ಪಾಯಿಂಟ್ ಆಗಿರುತ್ತೆ. Farmers in these two states already get the benefit of MSP rates for paddy and wheat because of the high levels of procurement. So ಈ ಒಂದು ಎರಡು ಸ್ಟೇಟ್ಸ್ ಇಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರ ಬೆಳೆಗಳನ್ನ ಪ್ರಕ್ಯೂರ್ ಮಾಡ್ಕೊಳ್ಳುವುದರ ಸಲುವಾಗಿ ಈ ಎರಡೂ ರಾಜ್ಯಗಳಿಗೆ ಈ ಪ್ಯಾಡಿ ಮತ್ತೆ ಎರಡು ಕ್ರಾಪ್ಸ್ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ ಇಲ್ಲಿ, 2 crops, one is paddy, other one is wheat. ಸೊ ಇವೆರಡು ಬೆಳೆಗಳಿಗೆ ಆಲ್ರೆಡಿ MSP ನ ತೆಗೆದುಕೊಳ್ತಾ ಇದ್ದಾರೆ. So fight for an MSP guarantee for all crops as it will enable them to shift away from input expensive, environmentally harmful and climatically unstable paddy to grow oil seeds and lentils instead. So ಈ ಒಂದು MSP ಏನಾದ್ರೂ ಅನೌನ್ಸ್ ಮಾಡಿದ್ರೆ ಅಂದ್ರೆ ಎಲ್ಲಾ ಬೆಳೆಗಳಿಗೂ MSP ಅನೌನ್ಸ್ ಮಾಡಿದ್ರೆ ಈ ಇನ್ಪುಟ್ ಎಕ್ಸ್ಪೆನ್ಸಿವ್ ಏನಿದೆ ಅಂದ್ರೆ ಹೆಚ್ಚು ಬಂಡವಾಳ ಹೂಡ್ಬೇಕಾಗಿರ್ತಕ್ಕಂಥ ಬೆಳೆಗಳ ಬದಲು, ಇನ್ಪುಟ್ ಅಂದ್ರೆ ಫರ್ಟಿಲೈಸರ್ಸ್ ಇರ್ಬೋದು, ಬಿತ್ತನೆ ಬೀಜಗಳಿರ್ಬೋದು, ಇರಿಗೇಷನ್ ಇರ್ಬೋದು, ಪೆಸ್ಟಿಸೈಡ್ಸ್ ಕೀಟನಾಶಕಗಳಿರ್ಬೋದು, ಈ ಎಲ್ಲದಕ್ಕೂ ಹಣ ಕಡಿಮೆ ವೆಚ್ಚ ಮಾಡ್ತಕ್ಕಂಥ ಕ್ರಾಪ್ಸ್ ನ ಅವರು ಚೂಸ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಪರಿಸರಕ್ಕೆ ಹಾನಿ ಉಂಟಾಗದಂತಹ ಬೆಳೆಗಳನ್ನ ಮತ್ತೆ ಆ ಒಂದು ಕ್ಲೈಮೇಟ್ಗೆ ಸೂಟಬಲ್ ಆಗಿರ್ತಕ್ಕಂಥ ಬೆಳೆಗಳನ್ನ ಬೆಳಿಬಹುದು. ಸೊ ಈಗ ಅವರು ಕ್ಲೈಮೇಟ್ ಅನ್ಸೂಟಬಲ್ ಪ್ಯಾಡಿ ಅಂತ ಕರಿತೀವಿ. ಅಂದ್ರೆ ಆ ಒಂದು ಈಕೋ ರೀಜನ್ ಏನಿರುತ್ತೆ, ಈಕೋ ಜಿಯೋಗ್ರಾಫಿಕಲ್ ರೀಜನ್ ಏನಿರುತ್ತೆ, ಸೊ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಬೆಳೆಗಳನ್ನ ಬೆಳಿಲಿಕ್ಕೆ ಈ ಒಂದು MSP ಎಲ್ಲಾ ಬೆಳೆಗಳಿಗೂ ಅನೌನ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಯಾಡಿ ಫಾರ್ಮರ್ಸ್ ಇನ್ ಪಂಜಾಬ್ ನೀಡ್ ಥ್ರೈಸ್ ದಿ ಅಮೌಂಟ್ ಆಫ್ ಇರಿಗೇಷನ್ ವಾಟರ್ used by those in Bihar to produce 1 kg of rice. ಅಂದ್ರೆ 1 kg ಅಕ್ಕಿ ಬೆಳಿಲಿಕ್ಕೆ ಬಿಹಾರದಲ್ಲಿ ಎಷ್ಟು ನೀರನ್ನ ಅವರು ಯೂಸ್ ಮಾಡ್ತಾರೋ ಅದರ 3ರಷ್ಟು ನೀರನ್ನ ಸೇಮ್ 1 kg ಅಕ್ಕಿ ಬೆಳಿಲಿಕ್ಕೆ ಪಂಜಾಬ್ ನಲ್ಲಿರ್ತಕ್ಕಂಥ ಭೂಮಿ ನೀರನ್ನ ಹೀರ್ಕೊಳ್ಳುತ್ತೆ. ಅದು ದಟ್ ಡಿಪೆಂಡ್ಸ್ ಅಪಾನ್ ವೇರಿಯಸ್ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್. ಅಲ್ಲಿರ್ತಕ್ಕಂಥ ವೆದರ್ ಇರ್ಬೋದು, ಮಣ್ಣಿನ ಫಲವತ್ತತೆ ಇರ್ಬೋದು, ಅಥವಾ ಡಿಫ್ರೆನ್ಸ್ ಇನ್ ಸ್ಯಾಂಡ್ ಇರ್ಬೋದು ಅಥವಾ ಸಾಯಿಲ್ ಇರ್ಬೋದು. ಇವೆಲ್ಲ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ ಅಂದ್ರೆ ಪಂಜಾಬ್ ಅಲ್ಲಿ 1 kg ಅಕ್ಕಿ ಬೆಳಿಲಿಕ್ಕೆ 3 ಲೀಟರ್ ನೀರನ್ನ ತೆಗೆದುಕೊಳ್ಳುತ್ತೆ. ಅದೇ ಬಿಹಾರಲ್ಲಿ 1 kg ಅಕ್ಕಿ ಬೆಳಿಲಿಕ್ಕೆ ಬರೀ 1 ಲೀಟರ್ ನೀರ್ ಮಾತ್ರ ತೆಗೆದುಕೊಳ್ಳುತ್ತೆ. ಅಕಾರ್ಡಿಂಗ್ ಟು so if it takes 1 liter is just an example. So 1 liter ಅಷ್ಟು ನೀರ್ ತಗೊಂಡ್ರೆ ಬಿಹಾರಲ್ಲಿ ಪಂಜಾಬ್ ಅಲ್ಲಿ ಸೇಮ್ ಅಮೌಂಟ್ ಗೆ 3 liters ಆಫ್ ನೀರನ್ನ ತೆಗೆದುಕೊಳ್ಳುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಟಡಿ
study by the Indian Council for Research and International Economic Relations. So ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ಕೊಟ್ಟಿರ್ತಕ್ಕಂಥವ್ರು Indian Council for Research and International Economic Relations. And Punjab faces rapidly increasing groundwater depletion at the rate of up to 120 centimeters per year. So ಈ ಒಂದು ವಾಟರ್ ಎಕ್ಸ್ಪ್ಲಾಯ್ಟೇಷನ್ ಏನಿದೆ, ಈ ಒಂದು ಭತ್ತ ಬೆಳಿಲಿಕ್ಕೆ ಅವರು ಏನು ನೀರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅಥವಾ ಯೂಸ್ ಮಾಡ್ತಾ ಇದ್ದಾರೆ, ಇದರಿಂದ ಇನ್ನೊಂದು ಪ್ರಾಬ್ಲಮ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಈ ಗ್ರೌಂಡ್ ವಾಟರ್ ಏನಿದೆ, ಸೊ ಅಂಡರ್ ಗ್ರೌಂಡ್ ವಾಟರ್ ಏನಿದೆ, ಸೊ ಅದು ಕೂಡ ತುಂಬಾ ಬೇಗನೆ ಖಾಲಿ ಆಗ್ತಾ ಇದೆ. ಪ್ರತಿ ವರ್ಷ 120 ಸೆಂಟಿಮೀಟರ್ ಪರ್ ಇಯರ್ ಅದು ಕಡಿಮೆ ಆಗ್ತಾ ಇದೆ. ಸೊ ನೇಷನ್ ವೈಡ್ ಪ್ಯಾಡಿ ಅಂಡ್ ಶುಗರ್ ಕೇನ್ ಯೂಸ್ ಅಪ್ ಆಫ್ ಆಫ್ ದಿ ಕಂಟ್ರೀಸ್ ವಾಟರ್ ರಿಸೋರ್ಸಸ್. ಸೊ ಈ ಒಂದು ರಾಷ್ಟ್ರದಾದ್ಯಂತ ಈ ಪ್ಯಾಡಿ ಭತ್ತ ಮತ್ತೆ ಈ ಕಬ್ಬು ಬೆಳೆಯನ್ನ ಏನ್ ಬೆಳೀತಾ ಇದ್ದಾರೆ, ಸೊ ಇದು ಆಫ್ ದಿ ಕಂಟ್ರೀಸ್ ವಾಟರ್ ರಿಸೋರ್ಸಸ್ ಏನಿದೆ, ಭಾರತ ದೇಶದಲ್ಲಿರ್ತಕ್ಕಂಥ ಅರ್ಧದಷ್ಟು ನೀರಿನ ಸಂಪನ್ಮೂಲವನ್ನ ಅದು ಇಟ್ ಈಸ್ ಟೇಕಿಂಗ್ ಅವೇ, ಅಂಡ್ ಲಾರ್ಜ್ಲಿ ಬಿಕಾಸ್ ಆಫ್ ದಿ ಪ್ರೊಕ್ಯೂರ್ಮೆಂಟ್ ಪಾಲಿಸೀಸ್ ಸ್ಕ್ಯೂ ಪ್ರಾಫಿಟಬಿಲಿಟಿ ಅಂಡ್ ಡಿಸ್ಟಾರ್ಟ್ ಕ್ರಾಪಿಂಗ್ ಪ್ಯಾಟರ್ನ್. ಸೊ ಇದು ಮೇಜರ್ಲಿ ಈ ಪ್ಯಾಡಿ ಮತ್ತೆ ಶುಗರ್ ಕೇನ್ ನ ಯಾಕೆ ಅದನ್ನ ಬೆಳೀತಾ ಇದ್ದಾರೆ ಅಂದ್ರೆ, ಸಿನ್ಸ್ ಇಟ್ ಈಸ್ ಜಸ್ಟ್ ಕವರ್ಡ್ ಇನ್ ದಿ MSP. ಸೊ MSP ಅಲ್ಲಿ ಕವರ್ ಆಗಿರೋದ್ರಿಂದ ದೇ ವಿಲ್ ಬಿ ಆನ್ ಅ ಸೇಫರ್ ಸೈಡ್. ಸೊ ಅದರ ಬೆಲೆಗಳು ಮಾರ್ಕೆಟ್ ಅಲ್ಲಿ ಕಡಿಮೆ ಆದ್ರೂ ಕೂಡ ಸರ್ಕಾರ ಅದಕ್ಕೆ ಬೆಂಬಲವನ್ನ ಕೊಡೋದ್ರಿಂದ, ಸೊ ದೇ ವರಿ ಅಬೌಟ್ ದಟ್ ಅಂಡ್ ದೀಸ್ ಆರ್ ದಿ ಟೂ ಕ್ರಾಪ್ಸ್ ವಿಚ್ ಆರ್ ಮೇಜರ್ಲಿ ಗ್ರೋನ್. ಸೊ ಅದರಿಂದ ಫಾರ್ ಇನ್ಸ್ಟೆನ್ಸ್ maize uses only a fifth of the irrigation water of rice. So ಬೆಳೆ ಅಕ್ಕಿ ಬೆಳೆಯಲಿಕ್ಕೆ ಎಷ್ಟು ನೀರು ಬೇಕಾಗಿರುತ್ತೋ ಅದಕ್ಕಿಂತ 5ರಷ್ಟು ಕಡಿಮೆ ನೀರು ನಮ್ಗೆ ಮೇಜ್ ಅಥವಾ ಜೋಳ ಬೆಳೆಯಲಿಕ್ಕೆ ಬೇಕಾಗುತ್ತೆ. ಬಟ್ farmers are wary of shifting to the crops where remunerative prices are not guaranteed. Paddy and instead grow safflower, moong, chana dal. Crop diversity is impossible without a guaranteed MSP. So ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಸೊ ಆಸ್ ಐ ಟೋಲ್ಡ್ ಯು, ಸೊ ಯಾವಾಗ ರೆಮ್ಯುನರೇಟಿವ್ ಪ್ರೈಸಸ್ ಸಿಗೋದಿಲ್ಲ ಅವಾಗ farmers will try to grow only those crops that are covered under MSP. ಬಟ್ ಯಾವಾಗ ಎಲ್ಲಾ ಬೆಳೆಗಳಿಗೂ MSP ಗ್ಯಾರಂಟಿ ಆಗುತ್ತೋ ಅವಾಗ ಬೆಳೆಗಳಲ್ಲಿ ವೈವಿಧ್ಯತೆಯನ್ನ ಕಾಪಾಡಬಹುದು. ಯಾಕಂದ್ರೆ ಎಲ್ಲಾ ಬೆಳೆಗಳಿಗೂ MSP ಇದ್ರೆ, ಸೊ ದೇರ್ ಇಸ್ ನೋ ವರಿ ಅಬೌಟ್ ರೆಮ್ಯುನರೇಟಿವ್ ಪ್ರೈಸಸ್ ಬಗ್ಗೆ ಯೋಚನೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಫಾರ್ಮರ್ಸ್ ತಮ್ಮ ವ್ಯೂ ಪಾಯಿಂಟ್ ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಇಫ್ ಆಲ್ ಕ್ರಾಪ್ಸ್ ವರ್ ಪ್ರಕ್ಯೂರ್ಡ್, ನಾಟ್ ಜಸ್ಟ್ ರೈಸ್ ಅಂಡ್ ವೀಟ್, ದೆನ್ ಆವರೇಜ್ ಪಂಜಾಬ್ ಫಾರ್ಮರ್ ವುಡ್ ಸ್ಟಾಪ್ ಗ್ರೋ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, more than half of the government procurement of wheat and paddy over the last 5 years has taken place in the Punjab and Haryana. So more than half of the government procurement ಅಂದ್ರೆ ಗವರ್ನಮೆಂಟ್ ಏನ್ ಬೈ ಮಾಡ್ತಾ ಇದೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ವೀಟ್ ಮತ್ತೆ ಪ್ಯಾಡಿಯನ್ನ ಅವರು ಕೊನೆಯ 5 ವರ್ಷಗಳಲ್ಲಿ ಪಂಜಾಬ್ ಮತ್ತು ಹರಿಯಾಣದಿಂದನೇ ಪ್ರಕ್ಯೂರ್ ಮಾಡಿರ್ತಾರೆ, ಅಕಾರ್ಡಿಂಗ್ ಟು ಅಗ್ರಿಕಲ್ಚರಲ್ ಮಿನಿಸ್ಟ್ರಿ ಡೇಟಾ. Over 80% of the wheat and paddy grown in Punjab and 75% in Haryana is bought by the government at MSP. So 85% to wheat from wheat and paddy from Punjab and 75% from Haryana. So ಇದನ್ನ ಸರ್ಕಾರದವರು MSP ಬೆಲೆಗಳಿಂದ ಬೈ ಮಾಡಿರ್ತಾರೆ. So with this, let's go to article number 7. So this is related to Ministry of Culture. So Ministry of Tourism organizes webinar on Jyotirlingam temples of Maharashtra under Dekho Apna Desh series. So ಈ ಒಂದು ಸೀರೀಸ್ ನ ಅಡಿಯಲ್ಲಿ ಒಂದು ವೆಬಿನಾರ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಯಾವ ವೆಬಿನಾರ್ ಅಂದ್ರೆ ಜ್ಯೋತಿರ್ಲಿಂಗಂ ಟೆಂಪಲ್ಸ್ ಗೆ ಸಂಬಂಧಪಟ್ಟಿದ್ದು. Ministry of Tourism under its Dekho Apna Desh initiative organizing webinars on tourism centric subject themes etc. in continuation under 75 destinations with tour guides. A webinar on Jyotirlingam temples of Maharashtra was ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಈ ಜ್ಯೋತಿರ್ಲಿಂಗಂ ಟೆಂಪಲ್ಸ್ ಕುರಿತಂತೆ ವೆಬಿನಾರ್ ನ ಕಂಡಕ್ಟ್ ಮಾಡಲಾಗಿದೆ. ಸೊ ಹಾಗಿದ್ರೆ ಯಾವ್ದ್ಯಾವ್ದು ಟೆಂಪಲ್ಸ್ ಅಂದ್ರೆ, ಸೊ ಮೊದಲನೇದು ತ್ರಿಂಬಕೇಶ್ವರ ಟೆಂಪಲ್, ಅದಾದ್ಮೇಲೆ ಭೀಮಶಂಕರ ಮತ್ತೆ ಗ್ರೀಷ್ಣೇಶ್ವರ ಆರ್ ಪ್ರಾಮಿನೆಂಟ್ ಜ್ಯೋತಿರ್ಲಿಂಗಾಸ್ ಇನ್ ದಿ ಸ್ಟೇಟ್ ಆಫ್ ಮಹಾರಾಷ್ಟ್ರ. These shrines ancient Shiva in the form of Jyotirlingam. So ಇದರಲ್ಲಿ ಸೊ ಜ್ಯೋತಿರ್ಲಿಂಗಂ, ಸೊ ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನಗಳು ಏನಿರುತ್ತೆ, ಸೊ ಅದನ್ನ ನಾವು ಜ್ಯೋತಿರ್ಲಿಂಗಂ ಅಂತ ಕರಿತೀವಿ. ಸೊ ಇದರಲ್ಲಿ 3 ಟೆಂಪಲ್ಸ್ ನಲ್ಲಿ ನಡೀತಕ್ಕಂತ ಈ ಒಂದು ವೆಬಿನಾರ್ ನ ದೇಖೋ ಅಪನಾ ದೇಶ್ ಕಾ ಸೀರೀಸ್ ಅಡಿಯಲ್ಲಿ ಲಾಂಚ್ ಮಾಡಲಾಗಿರುತ್ತೆ. Out of 12 Jyotirlingas, the southernmost of those is located in Rameshwara in Tamil Nadu, while the northernmost is located in Himalayas at Kedarnath in Uttarakhand. So ಇದರಲ್ಲಿ
ಒಟ್ಟು ಭಾರತದಲ್ಲಿ 12 ಜ್ಯೋತಿರ್ಲಿಂಗಾಸ್ ಇರುತ್ತೆ. ಇದರಲ್ಲಿ ಸದರ್ನ್ ಮೋಸ್ಟ್ ಸೌತ್ ಅಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ರಾಮೇಶ್ವರ. ಸೊ ಇದು ತಮಿಳುನಾಡಲ್ಲಿ ನಾವು ನೋಡ್ಬೋದು. ಅದಾದ್ಮೇಲೆ ಕೇದಾರ್ನಾಥ್ ನಾರ್ತ್ ಅಲ್ಲಿ ಕೇದಾರ್ನಾಥ್ ಉತ್ತರಾಖಂಡ್ ಅಲ್ಲಿ ಸೊ ನಾವು ನೋಡ್ಬೋದಾಗಿರ್ತಕ್ಕಂಥ ಜ್ಯೋತಿರ್ಲಿಂಗವಾಗಿರುತ್ತೆ. ಸೊ ನಾರ್ತ್ ಈಸ್ಟ್ ಬಂದು ಕೇದಾರ್ನಾಥ್, ಸೌತ್ ಅಲ್ಲಿ ಸದರ್ನ್ ಮೋಸ್ಟ್ ಬಂದು ರಾಮೇಶ್ವರದಲ್ಲಿ ನಾವು ನೋಡ್ಬೋದು. ಸೊ ಇದರಲ್ಲಿ ಫಸ್ಟ್ ಟೆಂಪಲ್ ಬಂದು ತ್ರಿಂಬಕೇಶ್ವರ ಅಂತ ಕರಿತೀವಿ. ಸೊ ಇಟ್ ಈಸ್ ಲೊಕೇಟೆಡ್ 28 ಕಿಲೋಮೀಟರ್ ಸೌತ್ ವೆಸ್ಟ್ ಆಫ್ ನಾಶಿಕ್ and it is also one of the 4 places where ಸಿಂಹಸ್ಥ ಫೇರ್ ಅಥವಾ ಕುಂಭಮೇಳ ಅಂತ ಕರಿತೀವಿ is held, which draws people from all over India. ಸೊ ಇಲ್ಲಿ ಇದು ನಾಸಿಕ್ ಅಂತ ಏನಿದೆ ಇದಕ್ಕೆ 28 ಕಿಲೋಮೀಟರ್ ಸೌತ್ ವೆಸ್ಟ್ ಅಲ್ಲಿ ಇದನ್ನ ನಾವು ನೋಡ್ಬೋದು. ಈ ಪ್ರದೇಶದಲ್ಲಿ ಕುಂಭಮೇಳ ಕೂಡ ನಡೆಯುತ್ತೆ. ಸೊ this are the one of the major ಮೇಳಾಸ್ that happen in India. So ಇದರಲ್ಲಿ many people across India actually participate in it. This temple built of black stone in the Nagara style of architecture is enclosed in a spacious courtyard. So ಈ ಒಂದು ದೇವಸ್ಥಾನವನ್ನ ನೀವು ನೋಡಬಹುದು. ಇದನ್ನ ಬ್ಲಾಕ್ ಸ್ಟೋನ್ ಕಪ್ಪು ಶಿಲೆಗಳಲ್ಲಿ ನಿರ್ಮಾಣ ಮಾಡಿರ್ತಾರೆ. ಯು ಕ್ಯಾನ್ ವೆರಿ ಕ್ಲಿಯರ್ಲಿ ಸಿ. ಸೊ ಇಟ್ ಆಲ್ ಸೌಂಡ್ಸ್ ಲುಕ್ಸ್ ಡಾರ್ಕ್ ಬ್ಲಾಕ್ ಕಾಣಿಸಿರುತ್ತೆ. ಇದನ್ನ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್, ಸೊ ನಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಬಿಂಬಕೇಶ್ವರ ಟೆಂಪಲ್ ಇಸ್ ಅನ್ ಏನ್ಷಿಯಂಟ್ ಶಿವ ಟೆಂಪಲ್ ಇನ್ ದಿ ಸಹ್ಯಾದ್ರಿ ಮೌಂಟೇನ್ ರೇಂಜಸ್ ಆಫ್ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದ ಸಹ್ಯಾದ್ರಿ ಮೌಂಟೇನ್ ರೇಂಜಸ್ ಅಲ್ಲಿ ನಾವು ಈ ಬಿಂಬಕೇಶ್ವರ ಟೆಂಪಲ್ ನ ನೋಡ್ಬೋದು. ಸೊ ಇದು ಕೂಡ ಶಿವನಿಗೆ ಸಂಬಂಧಪಟ್ಟ ಟೆಂಪಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನೀವು ಇಲ್ಲಿ ಕಾಣ್ಬೋದು. ದಿ ಟೆಂಪಲ್ ಈಸ್ ಬಿಲ್ಟ್ ಇನ್ ದಿ ನಗರ ಸ್ಟೈಲ್. ಸೊ ಇದು ಕೂಡ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಲಾಗಿರುತ್ತೆ. ಭೀಮಶಂಕರ ಇಸ್ around 110 kilometers from Pune and 213 kilometers from Mumbai. So Mumbai ಇಂದ 213 ಕಿಲೋಮೀಟರ್ ಮತ್ತೆ ಪುಣೆಯಿಂದ 110 ಕಿಲೋಮೀಟರ್ಸ್ ಅಲ್ಲಿ ಈ ಟೆಂಪಲ್ ನ ನಾವು ಕಾಣಬಹುದು. ಸೊ ಕೊನೆಯದಾಗಿ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗಂ ಇಸ್ ಸಿಚುಯೇಟೆಡ್ ಇನ್ ಔರಂಗಾಬಾದ್. ಸೊ ಇಲ್ಲಿ ಕಾಣ್ತಕ್ಕಂಥ ಚಿತ್ರ, ಸೊ ಇದು ಔರಂಗಾಬಾದ್ ನಲ್ಲಿರುತ್ತೆ. ದಿ ಟೆಂಪಲ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಅಹಿಲಾಬಾಯಿ ಹೋಲ್ಕರ್. ಸೊ ಅಹಿಲಾಬಾಯಿ ಹೋಲ್ಕರ್ ಅನ್ನೋರು ಈ ಟೆಂಪಲ್ ನ ನಿರ್ಮಾಣ ಮಾಡಿರ್ತಾರೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಘುಷ್ಮೇಶ್ವರ. ಸೊ ಇದನ್ನ ಘುಷ್ಮೇಶ್ವರ ಅಂತ ಕೂಡ ಕರೆಯಲಾಗುತ್ತೆ. ದಿ ಆರ್ಕಿಯಾಲಜಿಕಲ್ ಆಂಟಿಕ್ವಿಟಿ ಗೋಸ್ ಬ್ಯಾಕ್ ಟು 11th or 12th century CE. ಸೊ ಇದರ ಒಂದು ಪುರಾತತ್ವ ಎಷ್ಟು ಹಳೆಯದಂದ್ರೆ 11ರಿಂದ 12ನೇ ಶತಮಾನದಲ್ಲಿ ಕಟ್ಟಲಾಗಿರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಇಟ್ ಈಸ್ ಮೇಡ್ ಫ್ರಮ್ ರೆಡ್ ಸ್ಟೋನ್ ಅಂಡ್ ಹ್ಯಾಸ್ ಅ 5-tier ನಗರ ಸ್ಟೈಲ್ ಶಿಖರ. ಸೊ ಇದರಲ್ಲಿ ಇದನ್ನ ರೆಡ್ ಸ್ಟೋನ್ ಇಂದ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತೆ. ಮತ್ತೆ 4 ಲೆವೆಲ್ಸ್ ಅಲ್ಲಿ ಇದರ ಒಂದು ಶಿಖರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದೀಸ್ ಆರ್ ದಿ ಪ್ಲೇಸಸ್. ಸೊ ಇಲ್ಲಿ ಕಾಣ್ತಾ ಇದೆಯಲ್ವಾ. ಸೊ 12 ಜ್ಯೋತಿರ್ಲಿಂಗ ಸ್ಟ್ರೈನ್ಸ್ ಇನ್ ಇಂಡಿಯಾ. ಕೇದಾರ್ನಾಥ್ ನಾರ್ತ್ ಈಸ್ಟ್ ಬಂದು ಕೇದಾರ್ನಾಥ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸದರ್ನ್ ಮೋಸ್ಟ್ ಬಂದು ರಾಮೇಶ್ವರ ತಮಿಳುನಾಡಲ್ಲಿ ನಾವು ನೋಡ್ಬೋದು. ಕರ್ನಾಟಕದಲ್ಲೇ ಯಾವ್ದು ಜ್ಯೋತಿರ್ಲಿಂಗಾಸ್ ಇರೋದಿಲ್ಲ. ಸೊ ಅದಾದ್ಮೇಲೆ ನಾವು ಇಷ್ಟೊತ್ತು ಮಾತಾಡಿದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ 3 ವೆಬಿನಾರ್ಸ್. ಒಂದು ತ್ರಿಂಬಕೇಶ್ವರ, ಇನ್ನೊಂದು ಗ್ರೀಷ್ಣೇಶ್ವರ, ಇನ್ನೊಂದು ಭೀಮಶಂಕರ. ಸೊ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ಸೊ ಮಿಕ್ಕಿದನ್ನ ಇಲ್ಲೇ ನೋಡ್ಬೋದು. ಸೊ ನಾಗೇಶ್ವರ ಅಂಡ್ ಸೋಮನಾಥ ಗುಜರಾತ್ ಅಲ್ಲಿ, ಅದಾದ್ಮೇಲೆ ಮಹಾಲಕ್ಷ್ಮೀಶ್ವರ, ವಿಶ್ವೇಶ್ವರ, ವಿದ್ಯಾನಾಥ್ ಅಂಡ್ ಓಂಕಾರೇಶ್ವರ, ದೆನ್ Mallikarjun. So these are the 12 Jyotirlingas that are there in India. So with this we have come to the next part, InQUEST one-liners. So Ministry of Road Transport and Highways, National Highway 334B targeted for early completion. So ಈ 334B NH ಏನಿತ್ತು, ಸೊ ಇದನ್ನ ಅರ್ಲಿ ಕಂಪ್ಲೀಷನ್ ಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಂದ್ರೆ ಮುಂಚೆ ಏನ್ ಡೆಡ್ ಲೈನ್ ಏನಿತ್ತು ಅದನ್ನ ಪ್ರೀಪೋನ್ ಮಾಡ್ಕೊಳ್ಳಲಾಗಿದೆ. The NH 334B which starts at UP. So ಇದು UP ಹರಿಯಾಣ ಬಾರ್ಡರ್ ಇಂದ ಸ್ಟಾರ್ಟ್ ಆಗಿ ಸೊ ಅದು ends at Rohna, which will provide seamless connectivity from UP to Rajasthan border via Haryana, ensuring user can bypass Delhi traffic. So ಆ ಡೆಲ್ಲಿ ಟ್ರಾಫಿಕ್ ನ ಬೈಪಾಸ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಇದು UP ಇಂದ ರಾಜಸ್ಥಾನದವರೆಗೆ ಮತ್ತೆ ಹರಿಯಾಣಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. The NH 334B also crosses NH 44. So ಇದು NH 44 ನ ಕೂಡ ಕ್ರಾಸ್ ಮಾಡುತ್ತೆ, ಪ್ರೊವೈಡಿಂಗ್ ಡೈರೆಕ್ಟ್ ಆಕ್ಸೆಸ್ ಟು ಕಮ್ಯೂಟರ್ಸ್ ಟು ಚಂಡೀಗಢ್ ಅಂಡ್ ಡೆಲ್ಲಿ. ಸೊ ಇದರಿಂದ ಕಮ್ಯೂಟರ್ಸ್ಗೆ ಚಂಡೀಗಢ್ ಮತ್ತೆ ಡೆಲ್ಲಿಗೆ ಡೈರೆಕ್ಟ್ ಆಕ್ಸೆಸ್ ಕೂಡ ಈ ರಸ್ತೆಯ ಮೂಲಕ ದೊರೆಯಲಿದೆ. Number 2, India International Science Festival 2021
ಇನ್ ಪಣಜಿ ಗೋವಾ. ಸೊ ಈ IISF ಪಣಜಿ ಗೋವಾದಲ್ಲಿ ನಡೆಯಲಿದೆ 2021ನೇ ಸಾಲಿನ. ಸೊ ದಿಸ್ IISF is an annual event. ಸೊ ಇದು ಪ್ರತಿ ವರ್ಷ ನಡೆಯುತ್ತೆ. Considered to be the biggest platform in the country which brings together students, the public, researchers, innovators, artists from around the globe. So ವಿಶ್ವದಾದ್ಯಂತ ಇರ್ತಕ್ಕಂಥ ಪಬ್ಲಿಕ್ ಇರ್ಬೋದು, ರಿಸರ್ಚರ್ಸ್ ಇರ್ಬೋದು, ಇನೋವೇಟರ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ದಿಸ್ IISF 2021 is being organized jointly by MOES, Ministry of Environmental Sciences, Department of Science and Technology, Department of Biochemistry, Council of Scientific and Industrial Research in collaboration with Vijnana Bharati. So which are all the participating ಅಥವಾ organizing group of India International Science Festival ಅಂದ್ರೆ ನಮಗೆ ಇದು ಇಷ್ಟು ಮಿನಿಸ್ಟ್ರೀಸ್ ಮತ್ತೆ ಡಿಪಾರ್ಟ್ಮೆಂಟ್ಸ್ ಗೊತ್ತಿರಬೇಕು. The last one is United Nations grants observer status to International Solar Alliance. So United Nations ಗೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿರುತ್ತೆ, ಸೊ ಇದಕ್ಕೆ ಅಬ್ಸರ್ವರ್ ಸ್ಟೇಟಸ್ ನ ಗ್ರಾಂಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಗಿವ್ ಇಂಪಟಸ್ ಟು ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. ಆಕ್ಚುಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಕಾನ್ಸೆಪ್ಚುಯಲ್ ಐಡಿಯಾ ಬಂದು OSOWOG ಅಂತ ಏನ್ ಕರಿತೀವಿ, ಇದು COP26 ಅಲ್ಲಿ ಲಾಂಚ್ ಆಗಿರುತ್ತೆ. ಸೊ ಈ ಒಂದು ಯುನೈಟೆಡ್ ನೇಷನ್ಸ್ ಏನಾಗಿರುತ್ತೆ, ಇವಾಗ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಗೆ ಅಬ್ಸರ್ವರ್ ಸ್ಟೇಟ್ ಆಗಿ ಆಡ್ ಆಗಿರುತ್ತೆ. ಇದರಿಂದ ಇಂಪಿಟಸ್ ಅಂದ್ರೆ ಇದು ತುಂಬಾ ಬಲವನ್ನ ತುಂಬತಕ್ಕಂತ ಒಂದು ಮೂವ್ ಆಗಿರುತ್ತೆ. ಫಾರ್ ವಿಚ್ ಪ್ರೋಗ್ರಾಮ್? ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. This will help in bring equitable energy solutions to the world. ಸೊ ಇದರಿಂದ ಪ್ರಪಂಚದಾದ್ಯಂತ ಈ ಈಕ್ವಿಟಬಲ್ ಎನರ್ಜಿ ಸೊಲ್ಯೂಷನ್ ಏನಿದೆ, ಸೊ ಎಲ್ಲರಿಗೂ ಈ ಒಂದು ಎನರ್ಜಿ ಫ್ರಮ್ ಸನ್, ಸೋಲಾರ್ ಇಂದ ಬರ್ತಕ್ಕಂಥ ಈ ಒಂದು ಎನರ್ಜಿನ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ದಿ ISC ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಾಸ್ ಕನ್ಸೀವ್ಡ್ ಆಸ್ ಅ ಜಾಯಿಂಟ್ ಎಫರ್ಟ್ ಬೈ ಇಂಡಿಯಾ ಅಂಡ್ ಫ್ರಾನ್ಸ್ ಟು ಮೊಬಲೈಸ್ ಎಫರ್ಟ್ಸ್ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್ ಥ್ರೂ ದಿ ಡಿಪ್ಲಾಯ್ಮೆಂಟ್ ಆಫ್ ಸೋಲಾರ್ ಎನರ್ಜಿ ಸೊಲ್ಯೂಷನ್. ಸೊ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಸ್ಟಾರ್ಟ್ ಮಾಡಿದ್ ಯಾರು ಅಂದ್ರೆ ಇಂಡಿಯಾ ಮತ್ತೆ ಫ್ರಾನ್ಸ್. ಉದ್ದೇಶ ಏನು ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ನ ಮಿಟಿಗೇಟ್ ಮಾಡ್ಲಿಕ್ಕೆ, ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸೋಲಾರ್ ಎನರ್ಜಿನ ನಾವು ಎಷ್ಟು ಜಾಸ್ತಿ ಆದ್ರೆ ಅಷ್ಟು ಜಾಸ್ತಿ ಯೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಲಾನ್ಸ್ ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಇಂಡಿಯಾ ಮತ್ತೆ ಫ್ರಾನ್ಸ್ ಲಾಂಚ್ ಮಾಡಿರುತ್ತೆ. ಸೊ ಇಟ್ ವಾಸ್ ಪ್ರೆಸೆಂಟೆಡ್ ಬೈ ದಿ ಲೀಡರ್ಸ್ ಆಫ್ 2 countries at the 21st COP to the United Nations Framework Convention on Climate Change held in Paris in 2015. ಸೊ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿರುತ್ತೆ, ಸೊ ಇದನ್ನ COP21 ಅಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಈ ಒಂದು COP21 ಅಲ್ಲಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಏನಿರುತ್ತೆ, ಇದು ಅಫಿಷಿಯಲಿ ಲಾಂಚ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ InQUEST ಚಾಲೆಂಜ್ ನಂಬರ್ 21. ಕ್ವೆಶ್ಚನ್ ನಂಬರ್ 1, ವಯೋಶ್ರೇಷ್ಠ ಸಮ್ಮಾನ್ ಸ್ಕೀಮ್ ಇನ್ಸ್ಟಿಟ್ಯೂಟೆಡ್ ಬೈ ವಿಚ್ ಕಂಟ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ವಯೋಶ್ರೇಷ್ಠ ಅಂದ್ರೆ ಇದು ವಯಸ್ಕರಿಗೆ, ಅಂದ್ರೆ ದಿ ಎಲ್ಡರ್ಲಿ ಪೀಪಲ್, ಅಂದ್ರೆ ಮುದುಕರಿಗೆ ಮತ್ತು ಮುದುಕಿಯರಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಆಗಿರುತ್ತೆ. ಅದಕ್ಕೆ ಅದನ್ನ ವಯೋಶ್ರೇಷ್ಠ ಅಂತ ಕರಿತೀವಿ. ಇದು ಯಾವ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ. According to the Wildlife Protection Act 1972, which of the following animals cannot be hunted by any person except under some provisions provided by law? ಸೊ 1977ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಾಯ್ದೆಯ ಪ್ರಕಾರ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಪ್ರಾಣಿಗಳನ್ನು ಬೇಟೆ ಆಡುವುದು ಅಗೇನ್ಸ್ಟ್ ದಿ ಲಾ ಆಗಿರುತ್ತೆ. ಸೊ ನೀವು ಆಪ್ಷನ್ಸ್ ನ ಓದಿ ಫೈಂಡ್ ಔಟ್ ಮಾಡಬೇಕು. ವಿತ್ ರೆಫರೆನ್ಸ್ ಟು ಇನ್ನರ್ ಲೈನ್ ಆಫ್ ಪರ್ಮಿಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is a document required by the non-natives to visit and stay in the state that is protected under ILP. ಈ ILP protected states ಏನಿದ್ದಾವೆ, ಆ ಸ್ಟೇಟ್ಸ್ ಗೆ ಬೇರೆ ರಾಜ್ಯದ ಜನರು ಹೋಗ್ಬೇಕಾದ್ರೆ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಪರ್ಮಿಷನ್ ಆಗಿರುತ್ತೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಮಣಿರಾಮ್, ನಾಗಾಲ್ಯಾಂಡ್ ಆರ್ ಕವರ್ಡ್ ಅಂಡರ್ ILP. ILP ಕೆಳಗಡೆ ಈ ರಾಜ್ಯಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ILP is only valid for domestic tourists. ಅಂದ್ರೆ ಭಾರತೀಯ ನಾಗರಿಕರು ಟ್ರಾವೆಲ್ ಮಾಡ್ಲಿಕ್ಕೆ ಮಾತ್ರ ಈ ILP ಪರ್ಮಿಟ್ ತಗೊಳ್ಬೇಕು, ಇದು ಫಾರಿನರ್ಸ್ ಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಪ್ರಶ್ನೆ ಏನಂದ್ರೆ, ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಎಬೋವ್ ಈಸ್ ಆರ್ ಕರೆಕ್ಟ್? ಮೇಲೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂತ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ಟುಡೇಸ್ InQUEST. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.